ಓಕೆ, ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ನೋಡಿ, ಸ್ಟ್ರೈಟ್ ಆಗಿ ಎಕ್ಸಾಂಪಲ್ಗೆ ಹೋಗ್ತೀನಿ ನಾನು. ಎಷ್ಟನೇದು? ಮೂರನೇ ಎಕ್ಸಾಂಪಲ್. ಫೈಂಡ್ ದ inverse of the matrix find the inverse of the matrix 1 3 2 7 by कैसा दिया? Yes sir. Yes sir. By using elementary operation. By using elementary operation. ಸೊ ನಿನ್ನೆ ಕೂಡ ನಾವು ಥಿಯರಿ ಪಾಯಿಂಟ್ಸ್ ಅಲಾಂಗ್ ವಿತ್ ಸಮ್ ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡಿದ್ವಿ. ನೋಡ್ರಿ, ನಿನ್ನೆ ಏನಾದ್ರು ನಿಮಗೆ ಅವು ಅರ್ಥ ಆಗಲಿಲ್ಲ ಅಂತಂದ್ರೆ ಇನ್ನೂ ಒಂದೆರಡು ಎಕ್ಸಾಂಪಲ್ಸ್ ನಾನು ವರ್ಕೌಟ್ ಮಾಡ್ತೀನಿ ಈ ಕ್ಲಾಸ್ ಅಲ್ಲಿ. ಗೋ ಥ್ರೂ ದ ಸ್ಟೆಪ್ಸ್ ಕೇರ್ಫುಲಿ. ಸೊ ಎಲಿಮೆಂಟರಿ ಆಪರೇಷನ್ಸ್ ಅಂತ ಹೇಳ್ತೀವಿ. ಸೊ ನಾವು ನಿನ್ನೆ ಏನ್ ಡಿಸ್ಕಸ್ ಮಾಡಿದ್ವಿ? whenever we operate some operation on row or column, ನಾವು ಹೆಂಗ್ ಬರಿತೀವಿ? R1 changes to ಅಥವಾ R2 changes to ಅಥವಾ C1 changes to C2 changes to ಅಂತ ಬರೆದು, ಸೊ ನಾವು ಯಾವುದೇ ಒಂದು ಸ್ಕೇಲರ್ ಇಂದ ಮಲ್ಟಿಪ್ಲೈ ಮಾಡಬಹುದು, ಇಲ್ಲ ಮಲ್ಟಿಪ್ಲೈ ಮಾಡಿ ಇನ್ನೊಂದು ರೋಗೆ ಆಡ್ ಮಾಡಬಹುದು, ಸಬ್ಟ್ರಾಕ್ಟ್ ಮಾಡಬಹುದು, ಹೌದಲ್ಲ? ಸೊ ಈ ತರ ಮಾಡುವಾಗ ರೋ ಮೇಲೆ ಮಾತ್ರ ಮಾಡಿದ್ರೆ ರೋ ಆಪರೇಷನ್ ಅಂತಾರೆ, ಕಾಲಮ್ ಮೇಲೆ ಮಾಡಿದ್ರೆ ಕಾಲಮ್ ಆಪರೇಷನ್ ಅಂತ ಕರೀತಾರೆ. ಸೊ ಈಗ ನಾವು ಇಲ್ಲಿ ಯೂಸ್ ಮಾಡ್ತಾ ಇರೋದು ಎಲಿಮೆಂಟರಿ ಆಪರೇಷನ್ಸ್ ಅಂತ ಹೇಳಿದ್ನಲ್ಲ, ಓನ್ಲಿ ರೋ ಆಪರೇಷನ್. ವಿ ಆರ್ ಯೂಸಿಂಗ್ ಓನ್ಲಿ ರೋ, ಕರೆಕ್ಟ್ ಅಲ್ಲ? ರೋ ಆಪರೇಷನ್ಸ್. ಓಕೆನಾ? Yes sir. ಸರ್ವಮಂಗಳ, Yes sir. ಧನುಶ್ರೀ. Yes. ರೋ ಆಪರೇಷನ್ಸ್ ಮಾತ್ರ, ಕಾಲಮ್ ಕೂಡ ಮಾಡ್ಬೋದು. ಬಟ್ ಕಾಲಮ್ ಮಾಡ್ಕೊಂಡ್ರೆ ನಾವು ಕಾಲಮ್ ರೋ ಅಂತ ಕಂಬೈನ್ ಮಾಡಕ್ ಬರಲ್ಲ. ಕಾಲಮ್ ಆಪರೇಷನ್ ಸ್ಟಾರ್ಟ್ ಮಾಡಿದ್ವಿ ಅಂತಂದ್ರೆ ಕಾಲಮ್ ಮೇಲೆ ಅಫೆಕ್ಟ್ ಮಾಡ್ತಾ ಹೋಗ್ಬೇಕು. ರೋ ಮೇಲೆ ಸ್ಟಾರ್ಟ್ ಮಾಡ್ತೇವೆ ಅಂತಂದ್ರೆ ರೋ ಆಪರೇಷನ್ಸ್ ಮಾಡ್ತಾ ಹೋಗ್ಬೇಕು. ಸೊ ಪ್ರೊಸೀಜರ್ ಏನ್ ಹೇಳುತ್ತೆ ಅಂದ್ರೆ, ನಾವು ಕೊಟ್ಟಿರೋ ಮ್ಯಾಟ್ರಿಕ್ಸ್ ಅನ್ನ ನೋಡ್ರಿ, ಫಸ್ಟ್ ಸ್ಟಾರ್ಟ್ ಮಾಡೋಣ ಸೊಲ್ಯೂಷನ್. ಲೆಟ್ ಅಸ್ ಸ್ಟಾರ್ಟ್ ದ ಸೊಲ್ಯೂಷನ್ ಆಫ್ ಫಸ್ಟ್ ಪ್ರಾಬ್ಲಮ್. ಬರ್ಕೊಂಡ್ರ ಎಲ್ಲರೂ? ನೋಡಿ, ಮ್ಯಾಟ್ರಿಕ್ಸ್ 2 × 2 1 3 2 7. ಫಸ್ಟ್ ನಾವ್ ಏನ್ ಮಾಡ್ತೀವಿ ಹೇಳ್ರಿ? ಲೆಟ್ ಅಸ್ ರೈಟ್ ದ ಮ್ಯಾಟ್ರಿಕ್ಸ್ ಆಸ್ A is equal to I into A. We know any matrix multiplied by identity matrix gives the same matrix. So ನಮಗೆ ಮ್ಯಾಟ್ರಿಕ್ಸ್ ಏನ್ ಕೊಟ್ಟಿದ್ದಾರೆ? 1 3 2 7 ಈಕ್ವಲ್ಸ್. ಸೊ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರೆಯೋಣ. 2 × 2 ಇದ್ರೆ 2 × 2 ಬರೀಬೇಕು. ನಾವೆಲ್ಲ ಡಿಸ್ಕಸ್ ಮಾಡೋದು 2 × 2 ಇಂಟು A. ಓಕೆನಾ? Yes sir. ನೋಡಿ, ನಮ್ಮ ಉದ್ದೇಶ left hand side should be reduced to identity matrix by applying sequence of row operations. At the same time, right hand side should be reduced to B into A. Then that B matrix, a matrix B anta barutala, that is called inverse of one matrix. Sarina? Yes sir. ನೋಡಿ, ಈಗ ಸೆಕೆಂಡ್ ರೋ ಮ್ಯಾಪ್ ಕೊಡ್ರಿ. ಇಲ್ಲಿ 2 ಇದೆಯಲ್ಲ ಸೆಕೆಂಡ್ ರೋ ನಲ್ಲಿ, ಆ 2 ನ ನೀವು 1 ಅಂತ ರೆಡ್ಯೂಸ್ ಮಾಡ್ಕೊಡ್ರಿ ಅಲ್ವಾ? 1 ಕನ್ವರ್ಟ್ ಮಾಡೋಣ ಅದನ್ನ. ಹಾಗಾದ್ರೆ ಸೆಕೆಂಡ್ ರೋ ಮೇಲೆ ಅಪ್ಲೈ ಮಾಡ್ಬೇಕು. ಸೊ ನಾವು ಹೆಂಗ್ ಬರಿತೀವಿ? R2 changes to, ಅಬ್ಸರ್ವ್ ಮಾಡ್ರಿ ಕರೆಕ್ಟ್ ಆಗಿ. ಇಲ್ಲಿ ನೋಡ್ಕೊಂಡು ಇನ್ನೊಂದ್ಸಲ ರಿಪೀಟ್ ಮಾಡ್ತಾ ಇದೀನಿ. 2 ಇದೆಯಲ್ಲ, ಆ 2 ನಾನು ಏನ್ ಮಾಡ್ತೀನಿ ಗೊತ್ತಾ? ಐ ವಿಲ್ ಟ್ರೈ ಟು ಕನ್ವರ್ಟ್ ದ 2 ಇಂಟು 1 ಆರ್ 0. ಡೈರೆಕ್ಟ್ ಆಗಿ 0 ಕನ್ವರ್ಟ್ ಮಾಡಕ್ ಅವಕಾಶ ಇದ್ರೆ 0ನೇ ಮಾಡ್ರಿ. ಇಲ್ಲ ಆಗಲ್ಲ ಸರ್ ನಾನು 1 ಕನ್ವರ್ಟ್ ಮಾಡ್ತೀನಿ ಅಂದ್ರೆ 1 ಮಾಡ್ಬೋದು. ಅಟ್ ಎ ಟೈಮ್ ಸ್ವಲ್ಪ ನೀವು ಕೇರ್ಫುಲ್ ಆಗಿ ನೋಡ್ರಿ. ಸಬ್ಟ್ರಾಕ್ಟ್ ಮಾಡ್ಬೇಕು ಫಸ್ಟ್. R2 ಮೈನಸ್. ಸೊ ಇದನ್ನ ಸಬ್ಟ್ರಾಕ್ಟ್ ಮಾಡೋದಕ್ಕಿಂತ ಮುಂಚೆ ನೋಡಿ, ಫಸ್ಟ್ ರೋ ನಲ್ಲಿ 1 ಇದೆ. ಇದಕ್ಕೆ ನೀವು ಏನ್ ಮಾಡ್ಬೇಕು? 2 ಇಂದ ಮಲ್ಟಿಪ್ಲೈ ಮಾಡ್ಕೊಂಡು ಏನು ಈಸಿ ಅಲ್ಲ, 2R1. ಹೌದಾ? Yes sir. ಕರೆಕ್ಟಾ? R2 ಮೈನಸ್ 2R1. ಇದನ್ನ ಈ ಆಪರೇಷನ್ ಅನ್ನು ನೀವು ಎರಡೂ ಕಡೆ ಅಪ್ಲೈ ಮಾಡಿ, ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತೆ ರೈಟ್ ಹ್ಯಾಂಡ್ ಸೈಡ್. ನೋಡೋಣ, ನೆಕ್ಸ್ಟ್ ಸ್ಟೆಪ್ ಹೋಗೋಣ. ಲೆಟ್ ಅಸ್ ಗೋ ಫಾರ್ ನೆಕ್ಸ್ಟ್ ಸ್ಟೆಪ್. ನೋಡೋಣ ಈಗ. ಹಾಗಾದ್ರೆ ಏನ್ ಬರೀಬೇಕು ನೀವು ನೋಡ್ಕೊಳ್ರಿ, ಸ್ಕ್ರೀನ್ ಮೇಲೆ ಅಬ್ಸರ್ವ್ ಮಾಡ್ರಿ. ಏ ಹಾಗೆ ಇರುತ್ತಾ? ಅಬ್ಸರ್ವ್ ವಾಟ್ ಐ ಆಮ್ ರೈಟಿಂಗ್. ನೋಡಿ, ಇಲ್ಲಿ ಫಸ್ಟ್ ರೋ ಡಿಸ್ಟರ್ಬ್ ಮಾಡಬಾರ್ದು ಅಲ್ವಾ? 1 3 ಹಂಗೆ ಇರಲಿ. ಇಲ್ಲಿ ಏನಿತ್ತು? 1 0. ಓಕೆನಾ? ನೋಡಿ, R2 ಮೈನಸ್ 2R1 ಅಂತ ಹೇಳಿದ್ವಲ್ವಾ? ವರ್ಕೌಟ್ ಮಾಡ್ತೀನಿ ನೋಡ್ರಿ. ವರ್ಕ್ ರೆಡಿ ಇರ್ಬೇಕು. R2 ಸೆಕೆಂಡ್ ರೋ ನಲ್ಲಿ ಫಸ್ಟ್ ಎಲಿಮೆಂಟ್ ಯಾವುದು? 2 ಮೈನಸ್ 2 ಟೈಮ್ಸ್ ಇದಕ್ಕೆ ಒಂದು ಎಲಿಮೆಂಟ್ R1 ಅಲ್ಲಿ ಇರೋದು ಯಾವುದು? 1. ಕರೆಕ್ಟಾ? Yes sir.
ಅಲ್ಲಿಗೆ ಅದು ಎಷ್ಟಾಯ್ತು ಹೇಳ್ರಿ ಅದು 2 ಮೈನಸ್ 2 Minus ಎಷ್ಟಾಯ್ತು 2. 0 0. Yes, sir. ಆಯ್ತಾ 0 Yes, ಬರಿಬೋದಾ sir. ಓಕೆ 0 ನೋಡಿ ಈಗ ಇದನ್ನೇ ನೀವು ಎಲ್ಲ ಹಾಕ್ಬೇಕು. ಇದು ನಾನು ಒಂದು ಎಲಿಮೆಂಟ್ ತೋರಿಸಿದ್ದೀನಿ ಅಷ್ಟೇ. ಈಗ 7 ಮೈನಸ್ 2 ಟೈಮ್ಸ್ 7ಗೆ 7 ಮೇಲ್ಗಡೆ ಯಾವ್ದಿದೆ ಎಲಿಮೆಂಟ್ ಫಸ್ಟ್ ರೋ ನಲ್ಲಿ 3 ಇದೆ. 3. ಅಲ್ಲಿಗೆ 7 ಮೈನಸ್ 6 7 ಮೈನಸ್ 6 ಅಂದ್ರೆ ಎಷ್ಟು 1 1. ಕರೆಕ್ಟಾ? Yes, sir. ಬರಿಬೋದಾ ಈಗ ಓಕೆ 1. ಈಗ ರೈಟ್ ಹ್ಯಾಂಡ್ ಸೈಡ್ ನೋಡ್ರಿ, ಇದೆಲ್ಲ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಆಯ್ತು. ರೈಟ್ ಹ್ಯಾಂಡ್ ಸೈಡ್ ಮಾಡೋಣ ಈಗ. ಓಕೆ ರೈಟ್ ಹ್ಯಾಂಡ್ ಸೈಡ್ 0 ಇದೆ, ಇಲ್ಲಿ ನೋಡ್ರಿ 0 ಮೈನಸ್ 2 ಟೈಮ್ಸ್ ಫಸ್ಟ್ ರೋ ನಲ್ಲಿರೋ ಎಲಿಮೆಂಟ್ 0 ಮೇಲೆ ಯಾವ್ದಿದೆ 1 ಇದೆ. ಅಲ್ಲಿಗೆ ಅದು ಏನಾಗಬೇಕು 0 ಮೈನಸ್ 2. ಸೊ 0 ಮೈನಸ್ 2 ಅಂದ್ರೆ ಆಕ್ಚುಲಿ -2 ಆಯ್ತು, ಹೌದಾ? Yes, sir. ಓಕೆ -2. ನೆಕ್ಸ್ಟ್ ಎಲಿಮೆಂಟ್ ಬರೋಣ. ಯಾವ್ದಿದೆ ನೆಕ್ಸ್ಟ್ ಎಲಿಮೆಂಟ್ ಹೇಳಿ? 1. 1, sir. 1 ಮೈನಸ್ 2 ಟೈಮ್ಸ್ R1 ಅಂದ್ರೆ 0. 0. ಅಲ್ಲಿಗೆ 1 ಮೈನಸ್ 0 ಸ್ಟಿಲ್ ಇಟ್ ಇಸ್ 1 ಚೇಂಜ್ ಆಗಲ್ಲ, ಡೈರೆಕ್ಟ್ ಬರೀ ಓದ್ಬೇಕು 1. ಓಕೆನಾ? Yes, sir. Yes, sir. ಓಕೆ -2 1 ನೋಡಿ. ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಸೊ ಈಗ ನೆಕ್ಸ್ಟ್ ಸ್ಟೆಪ್ ನೋಡ್ಕೊಡ್ರಿ ಕರೆಕ್ಟ್ ಆಗಿ. ನಮಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಏನ್ ಬರ್ಬೇಕು? ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರ್ಬೇಕು. ಅಂದ್ರೆ 1 0 0 1. ಆಲ್ರೆಡಿ ನಮಗೆ ನೋಡ್ರಿ ಇಲ್ಲಿ 0 1 ಬಂದ್ಬಿಟ್ಟಿದೆ. ಡೋಂಟ್ ಡಿಸ್ಟರ್ಬ್ ಸೆಕೆಂಡ್ ರೋ. ಈಗ ಫಸ್ಟ್ ರೋ ಮಾತ್ರ ನೋಡ್ಕೊಡ್ರಿ, ಆಲ್ರೆಡಿ 1 ಬಂದಿದೆ. ಇಲ್ಲಿ ಏನ್ ಬರ್ಬೇಕು? 0 ಬರ್ಬೇಕು, ಹೌದಾ? Yes, sir. instead of 3 that should be 0. how can you get that 0? 0 ಹೆಂಗ್ ಮಾಡ್ಬೇಕಂದ್ರೆ 3 ಕೆಳಗಡೆ 1 ಐತೆ ಸೆಕೆಂಡ್ ರೋ ನಲ್ಲಿ. ಅಂದ್ರೆ ಸೆಕೆಂಡ್ ರೋ ನಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಯಾವ್ದಾದ್ರು ಸ್ಕೇಲರ್ ಇಂದ ಮಲ್ಟಿಪ್ಲೈ ಮಾಡಿ ಸಬ್ಟ್ರಾಕ್ಟ್ ಮಾಡ್ಬಿಟ್ರೆ ಯು ವಿಲ್ ಗೆಟ್ ದ ರಿಸಲ್ಟ್. ಸೊ ನನಗೆ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಯಾವ ರೋ ಡಿಸ್ಟರ್ಬ್ ಮಾಡ್ಬೇಕನ್ನಾಗಂದ್ರೆ ಫಸ್ಟ್ ರೋನೇ ಡಿಸ್ಟರ್ಬ್ ಮಾಡ್ಬೇಕು. R1 ಚೇಂಜಸ್ R1 ಮೈನಸ್ ಹೇಳ್ರಿ ಏನ್ ಮಾಡ್ಬೇಕು? R1 ಮೈನಸ್ 3 into 3R2. ಸೊ ಇದೇ ಎಲಿಮೆಂಟರಿ ರೋ ಆಪರೇಷನ್, ಒನ್ ಆಫ್ ದ ಎಲಿಮೆಂಟರಿ ರೋ ಆಪರೇಷನ್. ಈಗ ನೋಡ್ರಿ ಇದು ಮಾಡ್ಬಿಡೋಣ, ನೋಡೋಣ. ಇಷ್ಟಿರ್ಲಿ, ಹಾಗೆ ಬರೆಯೋಣ. ನೋಡಿ ನಾನು ಏನ್ ಬರಿತಾ ಇದೀನಿ ಅಂತ ನೋಡ್ರಿ. R1 ಮೇಲೆ ಅಪ್ಲೈ ಮಾಡ್ತಾ ಇದೀವಿ ಫಸ್ಟ್ ರೋ ಮೇಲೆ, ಅಂದ್ರೆ ಸೆಕೆಂಡ್ ರೋ ಚೇಂಜ್ ಆಗಲ್ಲ. ಐ ವಿಲ್ ರೈಟ್ ಇಟ್ ಆಸ್ ಇಟ್ ಈಸ್. ಓಕೆನಾ? Yes, sir. ಈಗ ನೋಡ್ರಿ ಒಂದ್ ನಿಮಿಷ ಇದನ್ನ ನೋಡ್ಕೊಡ್ರಿ ಕರೆಕ್ಟ್ ಆಗಿ. ಈಗ ಫಸ್ಟ್ ರೋ ನೋಡೋಣ. ಫಸ್ಟ್ ರೋ ಮೈನಸ್ 3R2 ಮಾಡ್ಬೇಕಾ? ಓಕೆನಾ? Yes, sir. Yes, sir. ಮಾಡ್ರಿ, ರೆಫರ್ ಮಾಡ್ರಿ. ಸೊ ಈ ಕಡೆ ಮಾಡೋಣ. R1 ಮೈನಸ್ 3R2. R1 ಏನ್ ಬರ್ತಿದ್ವಿ? R1 ಮೈನಸ್ 3R2 ಅಲ್ಲ? Yes, sir. R1 ಮೈನಸ್ 3R2. ಸೊ ಎಲಿಮೆಂಟ್ಸ್ ಏನಿದೆ ನೋಡ್ಕೊಡ್ರಿ, ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ 1 ಮತ್ತೆ 0 ಏನ್ ಬರುತ್ತೆ ನೋಡ್ರಿ. 1 ಬರುತ್ತೆ, sir. ನೋಡೋಣ, 1 ವರ್ಕ್ ಮಾಡೋಣ. ಸೊ 1 ಮೈನಸ್ 3 ಟೈಮ್ಸ್ R2 ಅಲ್ವಾ? ಕರೆಸ್ಪಾಂಡಿಂಗ್ ಎಲಿಮೆಂಟ್ ಏನಿದೆ ನೋಡ್ಕೊಂಡು ಕರೆಕ್ಟ್ ಮಾಡ್ಬೇಕು. ಇದನ್ನ -2 ಅಲ್ವಾ ಇರೋದು, ನೋಡ್ಕೊಂಡು ರಫ್ ವರ್ಕ್ ಇದು. ಸೊ 1 + 6 ಆಯ್ತು. ಸೊ ಅಲ್ಲಿ 1 + 6 ಎಷ್ಟಾಯ್ತು? 7 ಆಯ್ತು. 7. ಓಕೆನಾ? 7 ಬ್ಲಾಂಕ್ ಸ್ಪೇಸ್ ಬಿಟ್ಟಿದೆ, 7 ಆಯ್ತು. ಸೊ ಹಾಗೆ ನೆಕ್ಸ್ಟ್ ಎಲಿಮೆಂಟ್ ನೀವು ಕಂಟಿನ್ಯೂ ಮಾಡ್ಬೇಕು. ಇದನ್ನ R1 ಮೈನಸ್ ಏನಂತ ಇತ್ತು ಅದು? 2R1 ಅಲ್ಲ? 3R2 ಅಲ್ಲ? 3R2. ಓಕೆ 3R2 ಅಲ್ಲ? 3R2. ನೆಕ್ಸ್ಟ್ ಎಲಿಮೆಂಟ್ ಏನಿದೆ ನೋಡ್ರಿ ಇಲ್ಲಿ ಹಿಂದ್ಗಡೆ ಹೋಗ್ಬಿಟ್ಟು 0ನಾ 0. ಸಬ್ಸ್ಟಿಟ್ಯೂಟ್ ಮಾಡೋಣ. 0 ಮೈನಸ್ 3 ಟೈಮ್ಸ್. ಸೊ ಕರೆಸ್ಪಾಂಡಿಂಗ್ ಎಲಿಮೆಂಟ್ ಸೆಕೆಂಡ್ ರೋ ನಲ್ಲಿ ಏನಿದೆ ನಮಗೆ? 1. ಓಕೆ 1. ಅಲ್ಲಿಗೆ 0 ಮೈನಸ್ 3. ಸೊ ಎಲಿಮೆಂಟ್ ನಮಗೆ ಏನಾಗಬೇಕು? -3 ಆಯ್ತು, ಕರೆಕ್ಟ್ ಅಲ್ಲ? ಸೊ -3 ಇದೆಯಾ? Yes, sir. Yes, sir. ಈ ಕಡೆ ಲೆಫ್ಟ್ ಹ್ಯಾಂಡ್ ಸೈಡ್ ಇನ್ನೂ ಮಾಡಿಲ್ಲ ನೋಡಿ. ಲೆಫ್ಟ್ ಹ್ಯಾಂಡ್ ಸೈಡ್ ಹಂಗೆ ಬಿಟ್ಬಿಟ್ಟಿದೀವಲ್ಲ, ಸ್ಪೇಸ್ ಬಿಟ್ಟಿದ್ವಿ. ಕ್ವಶನ್ ಮಾರ್ಕ್ ಹಾಕಿರ್ತೀನಿ, ಇದು ಕಂಪ್ಲೀಟ್ ಮಾಡ್ಬೇಕು. ಎಷ್ಟು ಬರುತ್ತೆ ನೋಡೋಣ? 1 ಇದೆಯಲ್ಲ? Yes, sir. ಓಕೆ ನೋಡೋಣ, ಇದೆಲ್ಲ ಇರೇಸ್ ಮಾಡ್ಬಿಡ್ತೀನಿ. ಎಷ್ಟಿದೆ? ಲೆಟ್ ಅಸ್ ಅಬ್ಸರ್ವ್ ದಟ್ ಎಲಿಮೆಂಟ್. 1 ಇದೆಯಲ್ವಾ? ಓಕೆ 1 ಮೈನಸ್ 3R2 ಅಂತ ಹೇಳಿದ್ವಲ್ಲ, 3 ಟೈಮ್ಸ್ 0 ಅನ್ನೋದಿರೋದು ಚೇಂಜ್ ಆಗಲ್ಲ ಅಂತ ನೋಡಿ. 0 ಅಲ್ಲಿಗೆ ಡೈರೆಕ್ಟ್ ಬರಿಬೋದು ನೀವು 1.
1. ಒನ್ ಏನಾ ಇದು? Yes, sir. ನೆಕ್ಸ್ಟ್ ಇಲ್ಲಿ ನೋಡಿ ಮತ್ತೆ ಮೂವ್ ಆಗಿ 3 ಇದೆ. ಸೊ 3 ಮೈನಸ್ 3 ಟೈಮ್ಸ್ 1 ಇದೆ ಅಲ್ವಾ ಅದು 1. ಅಲ್ಲಿಗೆ 3 ಮೈನಸ್ 3 ಸೊ ನನ್ನೆಲ್ಲ ಎಷ್ಟಾಯ್ತು ಅದು 0 ಆಯ್ತಾ? ಆಯ್ತು. Yes, 1 sir. 0 0 1 ಆಯ್ತು. ಕರೆಕ್ಟ್ ಅಲ್ಲ? ಓಕೆ 1 0 0 1 ಆಯ್ತು ಲೆಫ್ಟ್ ಹ್ಯಾಂಡ್ ಸೈಡ್. ಓಕೆ. ಸೊ ಈಗ ನಮಗೆ ಅಲ್ಲಿ ಕಂಟಿನ್ಯೂ ಮಾಡೋಣ. ಸೊ ವಾಟ್ ವಿ ಗಾಟ್ ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್? ಸೊ ಐ ಅಲ್ಲ? Yes, sir. ಸರಿ ಇದೆಯಲ್ಲ ಐ ರೈಟ್ ಹ್ಯಾಂಡ್ ಸೈಡ್. ಸೊ ಒಂದು ಮ್ಯಾಟ್ರಿಕ್ಸ್ ಇದೆ. ಸೊ ಬಿ ಎ ಅಂದ್ರೆ ಸೊ ನಮ್ಮ ಇನ್ವರ್ಸ್ ಯಾವ್ದಾಗಬೇಕು? ಇದೇ ತಾನೇ ಇನ್ವರ್ಸ್ ಆಗೋದು. 7 ಮೈನಸ್ 3 ಮೈನಸ್ 2 1 ಇಂಟು ಎ ಐತೆ. ಸೊ ಅಲ್ಲಿಗೆ ನನಗೆ ಇನ್ವರ್ಸ್ ಆಫ್ ದ ಗಿವನ್ ಮ್ಯಾಟ್ರಿಕ್ಸ್ ಈಸ್ 7 ಮೈನಸ್ 3 ಮೈನಸ್ 2 1. ಓಕೆನಾ? ಕರೆಕ್ಟ್ ಇದೆಯಲ್ಲ? ಸ್ಕ್ರೀನ್ ಕಾಣಿಸ್ತಾ ಇತ್ತು 7 ಮೈನಸ್ 3 ಮೈನಸ್ 2 1. ಓಕೆನಾ? ಇದು ಇನ್ವರ್ಸ್ ಸರಿನಾ? ಎ ಇನ್ವರ್ಸ್ ಸರಿ ಇದೆಯಾ? Yes, sir. Yes, sir. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಫೋರ್ತ್ ಪ್ರಾಬ್ಲಮ್ ಸೇಮ್ ಕ್ವಶನ್. ಸೊ ನಾನು ಇಲ್ಲಿ ಮ್ಯಾಟ್ರಿಕ್ಸ್ ಚೇಂಜ್ ಮಾಡ್ತೀನಿ. 3 10 2 7 ಅಂತ ಮಾಡಿ ಬರ್ಕೊಂತ ಇದ್ದೀರಾ? ಫೈಂಡ್ ದ ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್. ನೋಡಿ ಫಸ್ಟ್ ರೋ ನಲ್ಲಿ ಇದೆ 3 10, ಸೆಕೆಂಡ್ ರೋ ನಲ್ಲಿ 2 7 ಬೈ ಯೂಸಿಂಗ್ ಎಲಿಮೆಂಟರಿ ರೋ ಆಪರೇಷನ್ಸ್. ಅದು ಬ್ರಾಕೆಟ್ ಅಲ್ಲಿ ಬರ್ತೀನಿ, ರೋ ಆಪರೇಷನ್ಸ್. ಓಕೆನಾ? ಬರ್ಕೊತಾ ಇದ್ದೀರಾ? Yes, sir. ಇನ್ನೊಂದ್ಸರಿ ನೋಡೋಣ ಅದನ್ನ ಏನಿದೆ ಅದು ಮ್ಯಾಟ್ರಿಕ್ಸ್. ಇಲ್ಲಿದೆ ನೋಡಿ, ಇದು ಬರ್ಕೊಡ್ರಿ. ಆಮೇಲೆ ಇದು ಮಾಡೋಣ. ಸೇಮ್ ಅದೇ ಥರನೇ ಸ್ಟಾರ್ಟ್ ಮಾಡ್ಬೇಕು ಸ್ಟೆಪ್ಸ್. ನೀವು ಇವಾಗ ಏನು ಬರ್ತುತ್ತೋ ನೋಡ್ರಿ, ಕರೆಕ್ಟಾಗಿ ಎಲಿಮೆಂಟರಿ ಆಪರೇಷನ್ ಹಾಕ್ರಿ. ಸೊ ಲಾಸ್ಟ್ಗೆ ರೈಟ್ ದ ಆನ್ಸರ್. ಓಕೆನಾ? ಕೇಳಿಸ್ತಿದೆಯಲ್ಲ? Yes, Yes, sir. sir. ಕೇಳಿಸ್ತಿದೆ. ಮ್ಯಾಟ್ರಿಕ್ಸ್ ಹೋದ್ರಿ. Three 10 2 7s. ಓಕೆ 3 10 2 7. ಸೊ ಈಗ ಫಸ್ಟ್ ಸ್ಟೆಪ್ ಮಾಮೂಲಾಗಿ. ಸೊ ಓಕೆ ಇದನ್ನು ಎರೇಸ್ ಮಾಡ್ತೀನಿ. ಫಸ್ಟ್ ಸ್ಟೆಪ್ ಮಾಮೂಲಿ ಅಲ್ವಾ? ಏನಂತ ಬರೀಬೇಕು? ಸೊ ಗಿವನ್ ಮ್ಯಾಟ್ರಿಕ್ಸ್ ಕ್ಯಾನ್ ರಿಟರ್ನ್ ಆಸ್ ಐ ಇಂಟು, ನೋಡ್ರಿ ಇಲ್ಲಿ ಮೊದಲೇ ನಾನು ಹೇಳಿದೆ, ನಿನ್ನೆ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಲ್ಲ. ಫಸ್ಟ್ ಪ್ಲೇಸ್ ಅಲ್ಲಿ ಐ ಬರೀಬೇಕು, ಸೆಕೆಂಡ್ ಪ್ಲೇಸ್ ಅಲ್ಲಿ ಮ್ಯಾಟ್ರಿಕ್ಸ್ ಬರೀಬೇಕು. ಇದು ರೋ ಟ್ರಾನ್ಸ್ಫಾರ್ಮೇಶನ್ ಮಾಡ್ತಾ ಇದೀವಲ್ಲ. ಕಾಲಮ್ ನೀವೇನಾದ್ರು ಕಾಲಮ್ ಮಾಡೋದಾದ್ರೆ ಅದನ್ನ ನೀವು ಎ ಐ ಅಂತ ಬರ್ಕೊಂಡು ಮಾಡಿದ್ರೆ ಬರುತ್ತೆ. ಬಟ್ ಹಿಯರ್ ವಿ ಆರ್ ನಾಟ್ ಯೂಸಿಂಗ್ ದಟ್. ನಾವು ಯೂಸ್ ಮಾಡ್ತಾ ಇರೋದು ರೋ ಆಗಿರೋದ್ರಿಂದ ರೈಟ್ ಐ ಇನ್ ದ ಫಸ್ಟ್ ಪ್ಲೇಸ್, ಸೆಕೆಂಡ್ ಪ್ಲೇಸ್, ಎ ಇಸ್ ಈಕ್ವಲ್ ಟು ಐ ಎ ಅಂತ ಬರುತ್ತೆ. ಇದನ್ನ ನೀವು ಸಬ್ಸ್ಟಿಟ್ಯೂಟ್ ಮಾಡ್ಕೊಡ್ರಿ. ಓಕೆ 3 10 2 7. ಸೊ ಯು ರೈಟ್ ದಿಸ್ ಎ ಆಸ್ ಇಟ್ ಇಸ್. ಸರಿ ಇದೆಯಾ? ಕಂಟಿನ್ಯೂ ಮಾಡ್ರಿ. ಹೌದು ಬಂದ್ರೆ ಆಯ್ತಾಯ್ತು. ಸರಿ ಸರಿ ಆಯ್ತು. ಇಲ್ಲ ಇಲ್ಲ ಇದು ಇಲ್ಲಿ ಕೇಳಿಸ್ತತೆ. ಸರಿ ಸರಿ. ಬರ್ಕೊಳ್ತಾ ಇದ್ದೀರಾ? Yes, sir. ಈಗ ಸ್ಟಾರ್ಟ್ ಮಾಡ್ಬೇಕು ನೀವೀಗ, ಯಾಕಂದ್ರೆ ಪ್ರಾಬ್ಲಮ್ಸ್ಗಳು ನೋಡ್ರಿ ಭಾಳ ಇದಾವೆ. ಈಗ ನೋಡ್ರಿ, ಫಸ್ಟ್ ನಿಮ್ಗೆ ಏನು ಅರ್ಥ ಆಗ್ಲಿಲ್ಲ ಅಂತಂದ್ರೆ ಫಸ್ಟ್ ಸ್ಟೆಪ್ ನೀವು ಹೆಂಗ್ ಬಿಗಿನ್ ಮಾಡ್ತೀರಿ ಅದ್ರ ಮೇಲೆ ಇಂಪಾರ್ಟೆಂಟ್. ಈಗ ನೀವು ಫಸ್ಟ್ ರೋ ಮೇಲೆ ಅಪ್ಲೈ ಮಾಡ್ತಿರೋ, ಸೆಕೆಂಡ್ ರೋ ಮೇಲೆ ಅಪ್ಲೈ ಮಾಡ್ತಿರೋ ನಿಮ್ಮ ರೋ ಆಪರೇಷನ್ಸ್ ಅನ್ನ. ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಓಕೆನಾ? ನೋಡಿ ಈಗ ಏನ್ ಮಾಡ್ಬೋದು, ಸ್ವಲ್ಪ ಡಿಫ್ರೆಂಟ್ ಇದೆ ಪ್ರಾಬ್ಲಮ್. ಇದು ನೋಡ್ರಿ, ನಮಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಏನಾಗುತ್ತೆ ಹೇಳ್ರಿ, 1 0 0 1 ಅಲ್ವಾ? ಫಸ್ಟ್ ರೋ ನಲ್ಲಿ 1 0 ಬರಬೇಕು, ಸೆಕೆಂಡ್ ರೋ ನಲ್ಲಿ 0 1 ಬರಬೇಕು. ಟು ಗೆಟ್ ದಟ್ ನೋಡಿ ಫಸ್ಟ್ ರೋನೇ ನೋಡ್ಕೊಳ್ಳೋಣ. R1 ಚೇಂಜಸ್ ಬರಿತಾ ಇದ್ದೀರಾ? R1 ಚೇಂಜಸ್ ಟು ನೋಡ್ರಿ 3 ಇದೆಯಲ್ಲ, ಇನ್ಸ್ಟೆಡ್ ಆಫ್ 3 ಟ್ರೈ ಟು ಗೆಟ್ 1. ಹೆಂಗ್ ಮಾಡ್ಬೋದು ಹೇಳ್ರಿ? ಅದು 1 ಬರ್ಬೇಕಂದ್ರೆ ಏನ್ ಮಾಡ್ಬೋದು? ನಾನು ಕಳಿಬೋದಲ್ವಾ? R1 ಮೈನಸ್ R2 ಮಾಡ್ಬೋದಾ? Yes, sir. ಸಿಂಪಲ್ ಇದು. ಇಲ್ಲಿ ಮತ್ತೆ ಏನೇನೋ ಮಾಡ್ಬಿಡ್ಬಾರ್ದು ನೋಡ್ರಿ, ಜಸ್ಟ್ ಸಬ್ಟ್ರಾಕ್ಟ್ ಮಾಡಿದ್ರೆ ಸಾಕು. ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ಫಸ್ಟ್ ರೋ. ಸೊ ಅಂದ್ರೆ ನಾವೀಗ ಏನ್ ಮಾಡ್ಬೇಕಂದ್ರೆ, ಓಕೆ ಲೆಟ್ ಮಿ ರೈಟ್ ಇಟ್ ಆಸ್ ಇಟ್ ಈಸ್.
ನೋಡಿ ಫಸ್ಟ್ ರೋ ಮೇಲೆ ಅಪ್ಲೈ ಮಾಡ್ತಾ ಇದೀವಿ, ಸೆಕೆಂಡ್ ರೋ ಡಿಸ್ಟರ್ಬ್ ಮಾಡಬಾರ್ದು, ಅದನ್ನ ಹಂಗೆ ಬರೀಬೇಕು. 0 1 ಓಕೆನಾ? ಕರೆಕ್ಟ್ ಇದೆಯಾ? ಸರಿನಾ? ಸರಿ ಇದೆಯಲ್ಲ? ಎಸ್ Yes, ಈಗ sir. ನೋಡೋಣ ಏನ್ ಮಾಡ್ಬೋದು ಈಗ. ಸಿಂಪಲ್ ನೋಡ್ರಿ, ಇದು R1 ಮೈನಸ್ R2 ಅಲ್ವಾ? ಎಲಿಮೆಂಟ್ ವೈಸ್ ಬರ್ರಿ. ಫಸ್ಟ್ ರೋ ನಲ್ಲಿರೋ ಫಸ್ಟ್ ಎಲಿಮೆಂಟ್ 3 ರಫ್ ವರ್ಕ್ ಇದು, ಮೈನಸ್ 3 ಕೆಳಗಡೆ 2 ಇದೆ, 3 ಮೈನಸ್ 2 ಎಷ್ಟು ಬಂತು? 1. ಸೊ ಐ ಗೆಟ್ 1 ಇಯರ್, ಅದರಲ್ಲಿ ಬರೀಬೇಕು ಈಸಿ. ಆಮೇಲೆ ನೆಕ್ಸ್ಟ್ ನೋಡೋಣ ಹಂಗೆ. ನೆಕ್ಸ್ಟ್ ಎಲಿಮೆಂಟ್ ಏನಿದೆ ಹೇಳಿ? 10 ಇದೆಯಲ್ಲ? Yes, sir. 10 10 minus 7. ಮೈನಸ್ 7 ಅದೆಷ್ಟು ಬಂತು? 3. 3. ಅಲ್ಲಿಗೆ 6 ಬಂತು. ಇದೇ ತರ ರೈಟ್ ಹ್ಯಾಂಡ್ ಸೈಡ್ ಬರ್ರಿ ಇಲ್ಲಿ. ಓಕೆನಾ? ರೈಟ್ ಹ್ಯಾಂಡ್ ಸೈಡ್ ಏನ್ ಬರ್ತದೆ ನೋಡೋಣ. 1 ಹಂಗೆ ನೋಡ್ಕೊಂಡ್ಬಿಡ್ಬೇಕಾ ನೀವು? 1 ಮೈನಸ್ 0 1 1. 1 ಮೈನಸ್ 0 1 ಆಮೇಲೆ 0 ಮೈನಸ್ 1 0 ಮೈನಸ್ 1 ಮೈನಸ್ Minus 1. ಮೈನಸ್ 1 ಬಂತು. ಹಾಗಾದ್ರೆ ನಮಗಿಲ್ಲಿ 1 ಬಂದ್ಬಿಡ್ತಿದ್ದು. ಈ ನೆಕ್ಸ್ಟ್ ಕಾನ್ಸಂಟ್ರೇಷನ್ ನೀವು ನೋಡ್ಕೊಡ್ರಿ ಕರೆಕ್ಟ್ ಆಗಿ. ನೀವು ಹೇಗಾರು ಮಾಡ್ಬೋದು. ಇಲ್ಲಿ ನೋಡಿ ಸೆಕೆಂಡ್ ರೋ ನಲ್ಲಿ 2 ಇದೆ ಫಸ್ಟ್ ಅಲ್ವಾ? ಈ 2 ಬದಲು ಟ್ರೈ ಟು ಮೇಕ್ ದಟ್ ಆರ್ ಕನ್ವರ್ಟ್ ದಟ್ ಎಲಿಮೆಂಟ್ ಇಂಟು 0. ಇದನ್ನ 0 ಮಾಡ್ಬೋದು. 0 ಮಾಡ್ಬೇಕಂದ್ರೆ ಸೆಕೆಂಡ್ ರೋ ಮೇಲೆ ಅಪ್ಲೈ ಮಾಡ್ಬೇಕು. ಕರೆಕ್ಟಾ? Yes, sir. R2 ಚೇಂಜಸ್ ಟು R2 ಮೈನಸ್ ನೋಡಿ ಕಳಿಬೇಕು. ಇದನ್ನ 0 ಮಾಡ್ಕೊಂತೀನಿ ನಾನೀಗ. ಕಳಿಬೇಕು, ಕಳಿಯೋದಕ್ಕಿಂತ ಮುಂಚೆ ಏನ್ ಮಾಡ್ಬೇಕು? ರೋ ನಲ್ಲಿರೋ ಎಲ್ಲಾ ಎಲಿಮೆಂಟ್ಸ್ಗೂ 2 ಇಂದ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ನಮ್ಗೆ ಈಸಿ. R2 ಮೈನಸ್ 2R1 ಕರೆಕ್ಟಾ? ಎಲಿಮೆಂಟರಿ Yes, ಆಪರೇಷನ್ sir. R2 ಮೈನಸ್ 2R1. ಇಷ್ಟು ಬರ್ದು ನೆಕ್ಸ್ಟ್ ನಿಮ್ಗೆ ಏನೇನ್ ಬರ್ತದೆ ಅಂತ ಮಾಡ್ಕೊಡ್ರಿ. ನೋಡ್ರಿ ಸೆಕೆಂಡ್ ರೋ ಮೇಲೆ ಅಪ್ಲೈ ಮಾಡಿರೋದು, ಫಸ್ಟ್ ರೋ ವಿಲ್ ನಾಟ್ ಚೇಂಜ್. ಫಸ್ಟ್ ರೋ ನೀವು ಹಾಗೆ ಬರೆಯೋಣ ಇಂಟು ಎ. ಓಕೆನಾ? ಫಸ್ಟ್ ರೋ ಏನ್ ಬಂದಿದೆ ಅಂತ ನೋಡೋಣ. Yes, sir. 1 3 ನ 1 3 ಹಾಗೆ ಇರ್ಲಿ. ಈ ಕಡೆ 1 ಮೈನಸ್ 1 ಹಾಗೆ ಇರ್ಲಿ. ರಿಮೈನಿಂಗ್ ಎಲಿಮೆಂಟ್ಸ್ ಏನಾಗ್ತಾ ನೋಡೋಣ. ವರ್ಕೌಟ್ ಮಾಡಿ. ಅರ್ಪ ಸಂಜಮ್ ಇದೀರಾ? ಮತ್ತೆ ಯಾರಿದ್ದೀರಿ? ಧನುಶ್ರೀ, ಸರ್ವಮಂಗಳ ಇಬ್ರೇ ಮಾತಾಡ್ತಿರೋದು. ಸರ್ವಮಂಗಳ ಎಲಿಮೆಂಟ್ಸ್ ಹೇಳ್ಬಿಡ್ರಿ. ಮಾಡಿದ್ರಾ? ಮಾಡ್ತೀರಾ? ಮಾಡ್ಬೇಕಾ? ಮಾಡಿದೆ ಸರ್. ಮಾಡೋಣ. R2 ಅಂದ್ರೆ ಏನು? 2 ಮೈನಸ್ 2 ಟೈಮ್ಸ್ 2 into 1 ಅಲ್ವಾ? ಅಲ್ಲಿಗೆ 2 ಮೈನಸ್ 2 ವಾಟ್ ವಿಲ್ ಗೆಟ್? 0. 0 ಅಲ್ಲಿ 0 ಬರೆಯೋಣ. 0 ಬಂತು. ಆಮೇಲೆ ನೆಕ್ಸ್ಟ್ ಹಂಗೆ ಮಾಡ್ಕೊಳ್ಬೇಕು. ನಾನು 7 ಹೇಳ್ತಾ ಇರೋದು ಅರ್ಥ ಆಗ್ತೈತಾ? minus ನೀವೇನು ಎಲಿಮೆಂಟರಿ ಆಪರೇಷನ್ ಬರೀತಿರಲ್ಲ ಅದನ್ನ ಎಲ್ಲಾ ಎಲಿಮೆಂಟ್ಗೂ ಅಪ್ಲೈ ಮಾಡ್ಬೇಕು, ಮಾಡ್ಕೊಂತ ಹೋಗ್ಬೇಕಂತೆ. 7 ಮೈನಸ್ 2 ಟೈಮ್ಸ್ 3 ಅಂದ್ರೆ 7 ಮೈನಸ್ 6 ಅಲ್ಲಿಗೆ ನನಗೆ 1 ಬರುತ್ತೆ. ಕರೆಕ್ಟಾ? ದಿಸ್ ವಿಲ್ ಬಿ 1. ಈಗ ಹಂಗೆ ನಾನು ರೈಟ್ ಹ್ಯಾಂಡ್ ಸೈಡ್ ಬರೋಣ. ಇದು ನಾನು ಲೆಫ್ಟ್ ಹ್ಯಾಂಡ್ ಸೈಡ್ ಅಬ್ಸರ್ವ್ ಮಾಡಿದ್ದ. ಓಕೆ, ಏನಿದೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ? 0 minus 2 into 1. 0. 0 ಮೈನಸ್ 2 ಇಂಟು 1 ಅಲ್ಲಿಗೆ 0 ಮೈನಸ್ 2 0 ಮೈನಸ್ 2 ಅಲ್ಲಿ ಒನ್ ಸೆಕೆಂಡ್ ಗೆಟ್ ಮೈನಸ್, ಅಲ್ಲಿಗೆ ಮೈನಸ್ 2 ಇಲ್ಲಿ ಬರೆದು ಬರ್ತೀನಿ. ನೆಕ್ಸ್ಟ್ ಎಲಿಮೆಂಟ್ ನೋಡ್ರಿ ಕರೆಕ್ಟ್ ಆಗಿ ಸ್ವಲ್ಪ ಚಿಹ್ನೆಗಳು ಇರ್ತಾವೆ, ಸ್ವಲ್ಪ ಸರಿಯಾಗಿ ನೋಡ್ಬೇಕು. Minus 2. ಸೈನ್ಸ್ ಅಬ್ಸರ್ವ್ ಮಾಡ್ರಿ. 1 ಮೈನಸ್ 2 ಟೈಮ್. ಸೊ ಇದ್ರ ಮೇಲೆ ಎಲಿಮೆಂಟ್ ಮೈನಸ್ 1 ಅಲ್ಲಿಗೆ 1 ಪ್ಲಸ್ ಮೈನಸ್ ಪ್ಲಸ್ ಆಯ್ತಾ? 2 ಅಂತ 2 1 ಪ್ಲಸ್ ಬರ್ಬೇಕು 3. ಓಕೆನಾ? Yes, sir. Yes, sir. ಅಲ್ಲಿಗೆ ಇನ್ನು ನಮ್ ಕೆಲಸ ಇನ್ನು ಮುಗ್ದಿಲ್ಲ. ಯಾಕಂದ್ರೆ ನೀವು ಅಬ್ಸರ್ವ್ ಮಾಡ್ತಾ ಇದ್ರಲ್ಲ 3 ನೋಡ್ರಿ ಇತ್ತು ಅಲ್ವಾ? 1 3 ಇದೆ. ಸೊ ನನಗೆ ಏನಾಗಬೇಕು? ಅದು ಇನ್ಸ್ಟೆಡ್ ಆಫ್ ದಿಸ್ 3 ಐ ಶುಡ್ ಗೆಟ್ 0. ಅಂದ್ರೆ ಫಸ್ಟ್ ರೋ ಮೇಲೆ ಅಪ್ಲೈ ಮಾಡ್ಬೇಕು ನಾನು. ಫಸ್ಟ್ ರೋ ಚೇಂಜಸ್ ಅವಕಾಶ ಏನಿದೆ? ಮೈನಸ್ ಮಾಡ್ಬೋದಲ್ವಾ? R1 ಮೈನಸ್ ಏನ್ ಮೈನಸ್ ಮಾಡ್ಬೇಕು? ಮೈನಸ್ ಮಾಡೋದಕ್ಕಿಂತ ಮುಂಚೆ ಸೆಕೆಂಡ್ ರೋ ನಲ್ಲಿರೋ ಎಲ್ಲಾ ಎಲಿಮೆಂಟ್ಸ್ಗೆ ಎಷ್ಟು ಮಲ್ಟಿಪ್ಲೈ ಮಾಡ್ಬೇಕು? 3, sir. ಎಸ್ 3 ಅಂದ್ರೆ R1 ಮೈನಸ್ ಇದು ಬರ್ತದೆ 3R. ಓಕೆನಾ? Yes, sir. Yes, sir. 3R2 ಇದು. ಓಕೆನಾ? 3R2. ಈಗೇನಾಯ್ತು? ನಮ್ ಲೆಫ್ಟ್ ಹ್ಯಾಂಡ್ ಸೈಡ್ ನೋಡ್ಬಿಡೋಣ. ಈಗ ಸ್ವಲ್ಪ ಇಲ್ಲೇ ಬರೆದು ಬರ್ತೀನಿ, ಆಮೇಲೆ ಅದನ್ನ ಮಾಡೋಣ. ಇಂಟು ಎ ಹಾಗೆ ಇರಲಿ. ನೋಡಿ ಫಸ್ಟ್ ರೋ ಅಪ್ಲೈ ಮಾಡಿದೀವಿ ಅಂದ್ರೆ ಸೆಕೆಂಡ್ ರೋ ಹಾಗೆ ಬರೀಬೇಕು, ನಮಗೆ ಸಂಬಂಧ ಇಲ್ಲ. ಸೆಕೆಂಡ್ ರೋ ಹಂಗೆ ಇರ್ಬೇಕು. ಅದೇನು ಡೋಂಟ್ ಡಿಸ್ಟರ್ಬ್ ದ ಸೆಕೆಂಡ್ ರೋ ಆಸ್ ಇಟ್ ಇಸ್. ರೈಟ್ ಇಟ್ ಆಸ್ ಇಟ್ ಇಸ್.
ಓಕೆನಾ? ನೋಡಿ R1 ಮೈನಸ್ 3R2 ಇದು 1 ಅಂತ ಇದೆ. ಸೊ ಏನು ಚೇಂಜ್ ಆಗಲ್ಲ, ಯಾಕಂದ್ರೆ ಕೆಳಗಡೆ 0 ಡೈರೆಕ್ಟ್ ಬರಲಿಲ್ಲ, 1 ಆಗುತ್ತೆ. ಓಕೆನಾ? Yes, sir. ಸೆಕೆಂಡ್ ಎಲಿಮೆಂಟ್ ಮೂವ್ ಆಗ್ರಿ, 3 ಇದೆಯಲ್ಲ, ಸರಿ. R1 ಮೈನಸ್ 3R2 ಅಲ್ವಾ ಇದ್ದಿದ್ದು. ಸೊ 3 ಮೈನಸ್ ಏನಾಯ್ತು ಹೇಳ್ರಿ, 3 ಟೈಮ್ಸ್ 1 ಅಲ್ವಾ, ಅಲ್ಲಿಗೆ 3 ಮೈನಸ್ 3, ಅದಕ್ಕೆ ನಾನು ಹೇಳಿದ್ದೆ 0. 0. ಓಕೆನಾ? 0. ನೆಕ್ಸ್ಟ್ ಎಲಿಮೆಂಟ್ ಯಾವುದು? 1. ಅಬ್ಸರ್ವ್ ಮಾಡಿ, ರೌಂಡ್ ಮಾಡ್ತಾ ಇದ್ದೀನಿ. ಮಾಡ್ತಾ ಇದ್ದೀರಾ? Minus 3. Yes, Yes, sir. sir. 1 ಇಂದ ಕಳಿಬೇಕು, ಮೈನಸ್ 3 ಟೈಮ್ಸ್ ಕೆಳಗಡೆ ಎಲಿಮೆಂಟ್ ಯಾವ್ದಿದೆ? -2. ಹೌದಾ? -2. ಅಲ್ಲಿಗೆ 1 ಮೈನಸ್ 3 ಮೈನಸ್ ಪ್ಲಸ್ 1 ಪ್ಲಸ್ 6 ಎಷ್ಟಾಯ್ತು? 7. ಸರಿಲ್ಲ? 7 ಸರಿ ಇದೆಯಾ? 7 ಬಂತು ನೋಡ್ರಿ, 7 ಮೈನಸ್ ಇಂಟು ಮೈನಸ್ ಪ್ಲಸ್ 3 ಟು 6 ಆಯ್ತು, 7 ಆಯ್ತು. ಮತ್ತೆ ನೆಕ್ಸ್ಟ್ ನೋಡೋಣ, ಲಾಸ್ಟ್ ಇನ್ನೊಂದು ಎಲಿಮೆಂಟ್ ಇದೆಯಲ್ಲ, Minus 1. ಯಾವ್ದು ಇನ್ನೊಂದು? Minus -1 ಅಲ್ಲ, -1 3 ಟೈಮ್ಸ್ R 3 ಅಲ್ಲ, 3, sir. 3. ಅಲ್ಲಿಗೆ -1 minus -9 -1 minus 10. Minus 10. ಎಸ್, ಅದನ್ನ ಇಲ್ಲಿ ಪ್ಲಗ್ ಮಾಡೋಣ, -10. ಓಕೆನಾ? Yes, sir. Yes, sir. ಕರೆಕ್ಟಾ? ಹಾಗಾದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಏನಾಗಿ ರೆಡ್ಯೂಸ್ ಆಯ್ತು? ಇಟ್ ಇಸ್ ರೆಡ್ಯೂಸ್ ಟು ಐಡೆಂಟಿಟಿ ಮ್ಯಾಟ್ರಿಕ್ಸ್ Is equal to ಐ. B. ರೈಟ್ ಹ್ಯಾಂಡ್ ಸೈಡ್ ಲುಕಿಂಗ್ ಲೈಕ್ B ಇಂಟು ಎ. ಬಿ ಅಂದ್ರೆ ಯಾವ್ದೋ ಒಂದು ಬೇರೆ ಮ್ಯಾಟ್ರಿಕ್ಸ್ ಎ. ಇಟ್ ಇಂಪ್ಲಾಯ್ಸ್ B ಇಸ್ ದ ಇನ್ವರ್ಸ್ ಆಫ್ ಎ. ಇದನ್ನ ನಾವು ಥಿಯರಿ ನಿನ್ನೆ ಹೇಳಿದ್ದು. ಅಂದ್ರೆ ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಬಿ. ವಾಟ್ ಇಸ್ ದಟ್ ಮ್ಯಾಟ್ರಿಕ್ಸ್ ಬಿ? ನಮ್ಗೆ ಯಾವ್ದು ಬಂದಿದೆ ನೋಡಿ, 7 Minus 10. Minus 2. 3. ದಿಸ್ ಇಸ್ ದ ಇನ್ವರ್ಸ್. ಗೊತ್ತಾಯ್ತಾ? Yes, sir. Yes, sir. ನೋಟ್ ಮಾಡ್ಕೊಂತ ಇದೀರಾ? Yes, sir. Yes, sir. ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗ್ರಿ. ಇನ್ನೊಂದು ಪ್ರಾಬ್ಲಮ್ ಎಷ್ಟನೇದು ಹೇಳ್ರಿ? ಇದು 5th, ಅಂದ್ರೆ ಅವತ್ತಿನ ಕ್ಲಾಸಿಂದ ಸೇರಿಸಿ ಅಲ್ವಾ? Yes, sir. ಫೈಂಡ್ ದ ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್. ನೋಡಿ, ಮ್ಯಾಟ್ರಿಕ್ಸ್ ಚೇಂಜ್ ಮಾಡ್ತೀನಿ, ಕ್ವಿಕ್ ಆಗಿ ಬರ್ಕೋಬೇಕು ನೀವು. 2 ಮೈನಸ್ 6 1 ಮೈನಸ್ 2. ಬರ್ಕೋತಾ ಇದ್ದೀರಾ? Find the inverse of the matrix 2 minus 6 1 minus 2 by using elementary row operation. ಪರೀಕ್ಷೆಯಲ್ಲಿ ನಿಮಗೆ ಎಲಿಮೆಂಟರಿ ರೋ ಆಪರೇಷನ್ ಅಂತಾನೆ ಕೊಡ್ತಾರೆ. ಅರ್ಥ ಆಯ್ತಾ? ಎರಡು ತರ ಇದೆ, ಎಲಿಮೆಂಟರಿ ರೋ ಆಪರೇಷನ್ और ಎಲಿಮೆಂಟರಿ ಕಾಲಮ್ ಆಪರೇಷನ್ ಅಂತ ಇದೆ. ಸೊ ನೀವು ಅದು ಎಲಿಮೆಂಟರಿ ರೋ ಆಪರೇಷನ್ ಅಂತ ತಗೊಂಡೆ ಮಾಡಬಹುದು. ಧನುಶ್ರೀ ಓದ್ರಿ. Find the inverse of the matrix 2 minus 6 1 minus 2 by using elementary row operation. ಸ್ಟಾರ್ಟ್ ಮಾಡ್ಬಿಡು. ನೀವು ಮಾಡ್ತೀರೋ ಅಷ್ಟು ಪ್ರಾಬ್ಲಮ್ಸ್ ಕ್ಯಾಚ್ ಮಾಡ್ಬೋದು. ಅಷ್ಟು ಪ್ರಾಬ್ಲಮ್ಸ್ ಕಷ್ಟ ಆಗ್ತದೆ, ಯಾಕಂದ್ರೆ ಪ್ರಾಬ್ಲಮ್ಸ್ ಭಾಳ ಅದಾವೆ. IA ಮ್ಯಾಟ್ರಿಕ್ಸ್ ಬರೆಯೋಣ. ಈಗ 2x2 ಕೊಡೋದು ಎಕ್ಸಾಮ್ ನಲ್ಲಿ. 3x3 ಕೊಟ್ಬಿಟ್ರೆ ಬಹಳ ಟೈಮ್ ಆಗ್ತದೆ, ಆಮೇಲೆ ಇಟ್ ಇಸ್ ಎ ಲೆಂದಿ ಪ್ರೋಸೆಸ್. ಓಕೆನಾ? ಅದಕ್ಕೆ 2x2 ಕೊಟ್ಟಿದ್ದಾರೆ. ಸೊ I ಅಂತಂದ್ರೆ ಏನು? 1 0 0 1. ಸೊ ರೈಟ್ ಇಟ್ ಆಸ್ ಇಟ್ ಇಸ್ ಎ. ಬರ್ದ್ರಾ? Yes, sir. ಈಗ ನೋಡಿ, ಫಸ್ಟ್ ಇಂಪಾರ್ಟೆಂಟ್ ನೀವು ಹೆಂಗ್ ಬಿಗಿನ್ ಮಾಡ್ತೀರ ಅದು ಇಂಪಾರ್ಟೆಂಟ್. ಸೊ ದ ಸ್ಟಾರ್ಟಿಂಗ್ ಆಪರೇಷನ್ ರೋ ಆಪರೇಷನ್ ವಿಲ್ ಪ್ಲೇ ಎನ್ ಇಂಪಾರ್ಟೆಂಟ್ ರೋಲ್. ನೀವು ಸ್ಟಾರ್ಟಿಂಗ್ ಏನಾರ ನೀವು ಮಿಸ್ ಮಾಡಿ ಬೇರೆ ಏನಾರ ತಪ್ಪು ಮಾಡಿದ್ರಿ ಅಂತಂದ್ರೆ ಸೊ ವಿಲ್ ನಾಟ್ ಗೆಟ್ ದ ಕರೆಕ್ಟ್ ಆನ್ಸರ್. ಸೊ ದಟ್ಸ್ ವೈ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದ ಬಿಗಿನಿಂಗ್. ನೋಡ್ರಿ, ಇಲ್ಲಿ 2 ಅಂತ ಇದೆ ಫಸ್ಟ್ ರೋ ನಲ್ಲಿ. ಅಬ್ಸರ್ವಿಂಗ್ 2 ಇದನ್ನ 1 ಮಾಡ್ಕೋಬೋದಲ್ವಾ ನಾವು ಈಸಿ. ಅಲ್ಲಿಗಂದ್ರೆ R1 ಗೆ ಅಪ್ಲೈ ಮಾಡ್ಬೇಕು ನಾವು. R1 ಚೇಂಜ್ ಎಷ್ಟು ಹೇಳ್ತೀರಾ? ಏನ್ ಮಾಡ್ಬೋದು? 2 ಇದು 1 ಆಗ್ಬೇಕಂದ್ರೆ what is the elementary row operation? ಸರ್ವಮಂಗಳ. R1 minus R2. Yes, sir. R1 ಮೈನಸ್ R2 ಅಂತ ಮಾಡ್ತೀವಿ. ಸಿಂಪಲ್ ಮಾಡ್ತೀರಾ ಈಗ? ಹಾಗಾದ್ರೆ ಸೆಕೆಂಡ್ ರೋ ನ ಡಿಸ್ಟರ್ಬ್ ಮಾಡಾಗಿಲ್ಲ. ಸೊ ರೈಟ್ ದ ಸೆಕೆಂಡ್ ರೋ ಆಸ್ ಇಟ್ ಈಸ್. ಬರೆಯೋಣ ಈಗ. ಸೆಕೆಂಡ್ ರೋ ಏನಿದೆ ನೋಡ್ರಿ, 1 minus 2 1 minus 2 ಹಂಗೆ ಬರೀರಿ.
0 1 ಇಷ್ಟು ಬರೀರಿ. ಈಗ ಜಸ್ಟ್ ಯು ಹ್ಯಾವ್ ಟು ಸಬ್ಟ್ರಾಕ್ಟ್ ಅಷ್ಟೇ. R1 minus R2. ಓಕೆ, 2 minus 1 ಎಷ್ಟಾಗ್ತಿದೆ? 1. ಕರೆಕ್ಟಾ? Yes, sir. ನೆಕ್ಸ್ಟ್ ಎಲಿಮೆಂಟ್ ಬರ್ರಿ. -6 ಇದೆ ನೋಡ್ರಿ, ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಅಲ್ಲಿ. -6 ಇಂದ ಮೈನಸ್ ಅಲ್ಲಿ ಸೆಕೆಂಡ್ ರೋ ನಲ್ಲಿ ಇರೋದು ಎಲಿಮೆಂಟ್ ನೋಡಿ -2 ಅಲ್ವಾ? -6 ಮೈನಸ್ ಆಫ್ -2 ಅಲ್ಲಿಗೆ ಏನಾಯ್ತದು? -6 ಪ್ಲಸ್ 2. -6 ಪ್ಲಸ್ 2 ಅಂದ್ರೆ -4. -4 ಆಯ್ತು. ಸೊ ಇದು ಕೇರ್ಫುಲ್ ಆಗಿ ಹೋಗ್ತೀವಿ. -4 ನೋಡಿ, ನೆಗೆಟಿವ್ ಚಿಹ್ನೆ ಬರ್ದಿದ್ದೇನೆ. -4. ರೈಟ್ ಹ್ಯಾಂಡ್ ಸೈಡ್ ಮೂವ್ ಆಗಿ ಏನಿದೆ ಅದು? R1 minus R2 ಅಲ್ವಾ ಹೇಳಿದ್ ನಾವು? ಕರೆಕ್ಟಾ? 1 minus 0 1. 1 minus 0 ಇದು 1 ಆಯ್ತು. ಆಮೇಲೆ 0 minus 1 -1 ಆಗುತ್ತೆ ಸರ್. ಓಕೆ, -1 ಇದು ಒಂದು ಸ್ಟೆಪ್. ಅರ್ಥ ಆಗ್ತಿದೆಯಾ? ಬಹಳ ಸಿಂಪಲ್ ಇದೆ ನೋಡ್ರಿ. ಈಗ ನೆಕ್ಸ್ಟ್ ಸೆಕೆಂಡ್ ರೋ ಅಬ್ಸರ್ವ್ ಮಾಡ್ರಿ. ಸೆಕೆಂಡ್ ರೋ 0 ಆಗ್ಬೇಕಲ್ವಾ? ಇದು ರೌಂಡ್ ಮಾಡ್ತೀನಿ ನೋಡ್ರಿ. ಅಂದ್ರೆ ಯು ಹ್ಯಾವ್ ಟು ಅಪ್ಲೈ ಆನ್ ಸೆಕೆಂಡ್ ರೋ. R2 ಚೇಂಜಸ್ ಟು ಸಿಂಪಲ್ ಮತ್ತೆ R2 minus R1. ಈಗ ಸೆಕೆಂಡ್ ರೋ ಇಂದ ಫಸ್ಟ್ ರೋ ಎಲಿಮೆಂಟ್ಸ್ ನಾವು ಸಬ್ಟ್ರಾಕ್ಟ್ ಮಾಡ್ತೀವಿ ಅಷ್ಟೇ. ಸೊ ವಿ ಆರ್ ಸಬ್ಟ್ರಾಕ್ಟಿಂಗ್ ಎಲಿಮೆಂಟ್ಸ್ ಆಫ್ ಫಸ್ಟ್ ರೋ ಫ್ರಮ್ ಎಲಿಮೆಂಟ್ಸ್ ಆಫ್ ಸೆಕೆಂಡ್ ರೋ, R2 minus R1. ಅದನ್ನ ನಾವು ಈ ತರ ಬರೀತೀವಿ. ಸೊ ಏನಾಯ್ತು ಈಗ? R2 minus R1 ಅಂತಂದ್ರೆ ಇಲ್ಲಿ ನೋಡ್ಬಿಡೋಣ. ಇಂಟು ಹೆಂಗೆ ಇರಲ್ಲ, ಫಸ್ಟ್ ರೋ ಆಗಿ ಬರೆಯೋಣ. 1 minus 4 1 minus 1. ಓಕೆ, ಸಬ್ಟ್ರಾಕ್ಟ್ ಮಾಡ್ತೀರಾ? R2 minus R1 1 minus 1 0ನಾ? Yes, sir. ನೆಕ್ಸ್ಟ್ ನೋಡ್ಕೊಳ್ರಿ. -2 R2 minus of R1 ಅಲ್ವಾ? ಎಸ್, -2 ನೋಡ್ರಿ, ನಾನು ಅದಕ್ಕೆ ಕೂಡ ಕಳೆಯ ಲೆಕ್ಕ ಅಂತ ಹೇಳಿದ್ದೀನಿ. -2 ಮೈನಸ್ ಆಫ್ -4. ನೀವು R2 ಇಂದ R2 ಇಂದ ನೀವು R1 ಕಳಿತಾ ಇದ್ರಿ. -2 ಪ್ಲಸ್ 4 ಅಲ್ಲಿ -2 ಪ್ಲಸ್ 4 ಅಂದ್ರೆ +2. ಬರೆಯೋಣ. ಓಕೆ, 2 ಆಯ್ತು. ಈಗ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ನೋಡಿ 0 ಇದೆಯಲ್ಲ ಎಲಿಮೆಂಟ್? Yes, sir. ಏನಾಗುತ್ತದು? 0 minus 1 0 minus 1 ಅಂದ್ರೆ -1. -1 ಆಗುತ್ತೆ. ಓಕೆ, ನೆಕ್ಸ್ಟ್ ಎಲಿಮೆಂಟ್ ಬರ್ರಿ. ಇಲ್ಲಿ 1 ಇದೆ ನೋಡಿ, ಅದು ಇಂಪಾರ್ಟೆಂಟ್. ಇಲ್ಲಿ 1 ಇಂದ 1 ಮೈನಸ್ ಆಫ್ ನೀವು ಕಳಿಬೇಕಾಗಿರೋದು -1. 1 ಮೈನಸ್ ಆಫ್ -1 ಅಂದ್ರೆ 1 plus 1 that will be what? 2. ಕರೆಕ್ಟಾ? 2. Yes, sir. ಓಕೆನಾ? ಎಲಿಮೆಂಟ್ 4 ಬರ್ತೀನಿ ನೋಡಿ, ಏನ್ ಬಂತು ಅಂತ. 1 minus 1 ಫಸ್ಟ್ ರೋ, ಸೆಕೆಂಡ್ ರೋ -1 2. ಕಂಟಿನ್ಯೂ ಮಾಡೋಣ. ಈಗ ಕಂಟಿನ್ಯೂ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ನೀವು ಇಲ್ಲಿ ನೋಡ್ರಿ, ಏನ್ ನಮಗೆ ಇನ್ನೇನೇನ್ ಬೇಕಂತ ನೋಡ್ರಿ ಸ್ವಲ್ಪ. ನೋಡೋಣ. ಈಗ ಇದನ್ನ 0 ಮಾಡ್ಕೊಳಕ್ ಆಗುತ್ತಾ? ಕ್ಯಾನ್ ವಿ ಮೇಕ್ ಇಟ್ 0? ಅವಾಗ ನನಗೆ 1 0 ಬಂದ್ಬಿಡುತ್ತೆ. ನೆಕ್ಸ್ಟ್ ಇನ್ನೇನು 0 1 ಅಂತ ಬರ್ತದೆ ಎಕ್ಸಾಂಪಲ್. ಸೊ ಇನ್ಸ್ಟೆಡ್ ಆಫ್ -4 ಕ್ಯಾನ್ ಐ ಗೆಟ್ 0? ಮಾಡ್ಬೋದಲ್ವಾ 0 ಅನ್ನೋದನ್ನ? ಅದನ್ನ 0 ಮಾಡ್ಬೇಕಂದ್ರೆ ಫಸ್ಟ್ ರೋ ಮೇಲೆ ಅಪ್ಲೈ ಮಾಡ್ಬೇಕು ನೀವು. ಸೊ R1 ಚೇಂಜಸ್ ಟು, ಬರಿತಾ ಇದ್ದೀರಾ? Yes, sir. ನೋಡಿ, ಮೈನಸ್ ಇದಷ್ಟು ಅಬ್ಸರ್ವ್ ಮಾಡ್ಬೇಕು ನೀವು. -4 ಕೆಳಗಡೆ 2 ಇದೆ. ಆಕ್ಚುಲಿ ಈಗ ಏನ್ ಮಾಡ್ಬೇಕಂದ್ರೆ, ಒಂದ್ ನಿಮಿಷ ನೋಡ್ರಿ, -4 ಇದೆ ಅಲ್ವಾ? -4 ಇದೆ. ಆಕ್ಚುಲಿ ಪ್ಲಸ್ ಅಲ್ಲಿ 2 ಇದೆ ಅಲ್ವಾ? ಬರೀ ಇದು ಕೂಡ 4 ಆಗ್ಬೇಕಂದ್ರೆ ಇದು 2 ಇಂದ ಮಲ್ಟಿಪ್ಲೈ ಮಾಡ್ಬೇಕು. ಅವಾಗ -4 ಪ್ಲಸ್ 2 2 4 ಅಲ್ಲಿಗೆ ಏನಾಗ್ಬಿಡುತ್ತೆ ಹೇಳ್ರಿ? 0 ಆಗ್ಬಿಡುತ್ತೆ. ಅಂದ್ರೆ R1 ಏನ್ ಮಾಡಿದ್ರಿ ಹೇಳ್ರಿ? R1 ಪ್ಲಸ್ ಮಾಡಿದ್ರಿ, ಪ್ಲಸ್ 2 ಇಂದ ಮಲ್ಟಿಪ್ಲೈ ಮಾಡಿದ್ರಿ. 2 ಕರೆಕ್ಟಾ? R1 plus 2 R2 ಮಾಡ್ಬೋದಾ? Yes, sir. ಧನುಶ್ರೀ, ಸರ್ವಮಂಗಳ ಗೊತ್ತಾಯ್ತಾ? Yes, sir. Yes, sir. ಯಾಕೆ ಪ್ಲಸ್ ಮಾಡ್ಬೇಕಂದ್ರೆ ಅದು -4 ಇದೆಯಲ್ಲ ಇಲ್ಲಿ, ನೋಡ್ರಿ ರೌಂಡ್ ಮಾಡಿದ್ನಲ್ಲ, ಇದನ್ನ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ಅಂತ ಸ್ವಲ್ಪ ನೋಡಂತಾರೆ. ನೋಡ್ಬಿಡೋಣ. ರಫ್ ವರ್ಕ್ ನೀವು ಮಾಡ್ಕೊಳ್ರಿ, ಇಲ್ಲೇ ತೋರಿಸ್ತೀನಿ ನಾನು. ಎಸ್. ಈಗ ಸೆಕೆಂಡ್ ರೋ ಏನಿತ್ತು ಕಾಪಿ ಮಾಡೋಣ. 0 2 ಹೌದಾ?
ಆಮೇಲೆ -1 2 ಎಸ್ ಸ್ಟೇಟೆಲ್ಲ ಸಮಸ್ಯೆ ಏನಿಲ್ಲ ಇದೆ ನೋಡಿ ಇನ್ನೊಂದ್ಸರಿ ನೋಡ್ಕೊಂಡ್ಬಿಡ್ರಿ ಕರೆಕ್ಟ್ ರಫ್ ವರ್ಕ್ R1 + 2R2 ಇದನ್ನ ಆಲ್ರೆಡಿ ತೋರಿಸ್ತೇನೆ ನಾನು R1 + 2R2 ಅಲ್ವಾ ಓಕೆ ವಾಟ್ ಇಸ್ ದ ಫಸ್ಟ್ ಎಲಿಮೆಂಟ್ 1 Yes, sir. 1 + 2 ಟೈಮ್ಸ್ ಸೆಕೆಂಡ್ ರೌಂಡ್ ಇರೋದು 0 0, sir. ಹೌದಾ ಅಲ್ಲಿಗೆ 1 + 0 ಸ್ಟಿಲ್ ಇಟ್ ಇಸ್ 1 ಡೈರೆಕ್ಟ್ ಬರಿಬಿಡ್ಬೋದು 0 ಇದ್ಬಿಟ್ರೆ ಚೇಂಜ್ ಆಗಲ್ಲ 1 ಓಕೆನಾ ನೆಕ್ಸ್ಟ್ -4 ಇದೆ ನೋಡಿ -4 ಕೆಳಗಡೆ 2 ಇದೆ ಏನ್ ಮಾಡ್ಬೋದು ಹೇಳ್ರಿ ನಾವು -4 ಪ್ಲಸ್ Yes, sir. 2 2 into 2. ಸೆಕೆಂಡ್ ರೌಂಡ್ 2 ತಾನೆ ಅಲ್ಲಿಗೆ -4 + 4 ಅಲ್ಲಿಗೆ ಏನಾಯ್ತು 0 ಆಯ್ತು 0. ಸೊ ದಟ್ಸ್ ವೈ ಐ ಟೋಲ್ಡ್ R1 + 2 0 ಆಯ್ತು ರೈಟ್ ಹ್ಯಾಂಡ್ ಸೈಡ್ ಬರೋಣ ಈಗ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನಿದೆ ಎಲಿಮೆಂಟ್ಸ್ ನೋಡ್ಕೊಳ್ರಿ 1 ಇದೆಯಾ Yes, Yes, sir. sir. 1 1 ಕೆಳಗಡೆ ಏನಿದೆ -1 ಇದೆ 1 ಕೆಳಗಡೆ -1 ಇದೆ ಪಕ್ಕದಲ್ಲಿ ಮತ್ತೆ -1 ಇದೆ ಅದ್ರ ಕೆಳಗಡೆ 2 ಇದೆ ಅವ್ನು ನೋಡ್ಕೊಳ್ರಿ ಅಷ್ಟೇ ಈಗ 1 ಗೆ ಬರೋಣ ಫಸ್ಟ್ 1 ಇದೆಯಲ್ಲ ಓಕೆ ಲೆಟ್ ಅಸ್ ಡೂ ಇಟ್ ಹಿಯರ್ ನೋಡಿ ಆರಾಮ ಬರೆಯೋಣ R1 + 2R2 ಅಲ್ವಾ ರಫ್ ವರ್ಕ್ ಇದು R1 + 2R2 1 ಇದೆಯಾ 1 + 2 ಟೈಮ್ಸ್ ಏನಿದೆ -1. -1 Yes, sir. ಓಕೆ -1 ಅಲ್ಲಿಗೆ 1 - 2 1 - 2 ಎಷ್ಟು -1. ಸಬ್ಟ್ರಾಕ್ಟ್ ಮಾಡಿ -1 ಸೊ ಅಲ್ಲಿ ಬರೀಬೇಕು ಈಗ ಗ್ಯಾಪ್ ಅಲ್ಲಿ ಓಕೆ -1 ಇನ್ನೊಂದು ಎಲಿಮೆಂಟ್ ಯಾವ್ದು ಇರುತ್ತೆ ಹೇಳ್ರಿ -1 ಅಲ್ಲ -1. -1 ನೋಡ್ಕೊಡ್ರಿ ಎಷ್ಟು ನೋಡಿ ಮಾಡ್ರಿ -1 plus 2 into -1 2. + 2 ಟೈಮ್ಸ್ ಕೆಳಗಡೆ 2 ಇದೆಯಾ Yes, sir. ನೋಡ್ಕೊಳ್ಳೋಣ 2 ಇದೆ ಅಲ್ಲಿಗೆ -1 + 4 ಅಂದ್ರೆ 3 ಅಲ್ಲ Yes, sir. Yes, sir. ಓಕೆ 3 ಇದೆ ಈಗ ಇನ್ನೊಂದು ಸ್ಟೆಪ್ ಮಾಡ್ಬೇಕು ನೋಡ್ರಿ ಇನ್ನೊಂದು ಸ್ಟೆಪ್ ಯಾಕೆ ಹೇಳ್ರಿ ಸೊ ಫಸ್ಟ್ ರೋ ವಿ ಆರ್ ಅಬ್ಸರ್ವಿಂಗ್ ದಟ್ ಇಟ್ ಇಸ್ ರೆಡ್ಯೂಸ್ ಟು 1 0 ನೋಡಿ 0 ಇದು 1 ಆಗ್ಬೇಕು ಈಗ 2 ಐತಲ್ಲ Yes, sir. ಅರ್ಥ ಆಯ್ತಾ ದಿಸ್ ಟು ನೋಡ್ರಿ ಹೈಲೈಟ್ ಮಾಡಿದೀನಲ್ಲ ಯು ಹ್ಯಾವ್ ಟು ರೆಡ್ಯೂಸ್ ದಿಸ್ ಟು 1 ಹಂಗಂದ್ರೆ ಸೆಕೆಂಡ್ ರೋ ಮೇಲೆ ಅಪ್ಲೈ ಮಾಡಿ R2 ಚೇಂಜಸ್ ಟು ಸೊ ವಾಟ್ ಇಸ್ ದ ಪಾಯಿಂಟ್ ವಿ ಆರ್ ಹೈಲೈಟಿಂಗ್ ಹಿಯರ್ ನೋಡ್ರಿ ಅಬ್ಸರ್ವ್ ಮಾಡ್ರಿ 2 ಅಲ್ವಾ ಇದ್ದಿದ್ದು that 2 we have to convert it into 1 means we have to multiply that row by reciprocal ಅದರ reciprocal 2 the reciprocal ಏನು 1/2 ಹೌದಾ 2 the reciprocal 1/2 so R2 changes to half R2 ಅಂದ್ರೆ multiply every element of second row by half ಅಂತ ಅರ್ಥ both left hand side and right hand side ನೀವು ಮಾಡ್ತಕ್ಕಂತ ಆಪರೇಷನ್ it applies to both left hand side and right hand side ಓಕೆನಾ Yes, sir. ಈಗೆಲ್ಲರೂ ಫಸ್ಟ್ ರೋ ಚೇಂಜ್ ಮಾಡ್ಬಿಡ್ರಿ ಫಸ್ಟ್ ರೋ ಹಾಗೆ ಬರೆಯೋಣ ನಿಮ್ಮ ಆನ್ಸರ್ ಬರುತ್ತೆ ನೋಡ್ರಿ ಇಂಟು ಎ ಹೌದಾ ಓಕೆ ಫಸ್ಟ್ ರೋ 1 0 ಬಂದಿದೆಯಾ 1 0 ಹಂಗೆ ಇರಲಿ ಆಮೇಲೆ ನೆಕ್ಸ್ಟ್ ಏನಿದೆ -1 3 ಇದೆ ಕರೆಕ್ಟಾ Yes, sir. ನೋಡಿ ಈಗ 0 ಇದೆ 0 ಇಂಟು ಹಾಫ್ ಅಂದ್ರೆ 0ನೇ ಅದೇನು ಚೇಂಜ್ ಆಗಲ್ಲ ಆಮೇಲೆ ನೆಕ್ಸ್ಟ್ ನೋಡ್ರಿ 2 ಇದೆ ಅಲ್ವಾ 2 into half I am multiplying by half every element should be multiplied by half ಅಲ್ಲಿಗೆ 2 to cancel ಆಗಿ ಏನ್ ಬಂತು 1 1. ಓಕೆನಾ ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ನೋಡಿ ಅಬ್ಸರ್ವ್ ಮಾಡ್ರಿ -1 ಇದಕ್ಕೂ ಹಾಫ್ ಇಂದ ಮಲ್ಟಿಪ್ಲೈ ಮಾಡ್ಬೇಕು 2 into half ಮಾಡಿ ಬರೀಬೇಕು ಓಕೆ ಅಲ್ಲಿಗೆ -1 into half ಅಂದ್ರೆ -half ಓಕೆನಾ ಆಮೇಲೆ Yes, sir. 2 ಇದೆ 2 into ಅದಕ್ಕೂ ಹಾಫ್ ಇಂದ ಮಲ್ಟಿಪ್ಲೈ ಹಾಫ್ I will get 1 3 ಕರೆಕ್ಟಾ Yes, sir. ಕ್ಲೋಸ್ ಆಯ್ತಾ ಸ್ಟೆಪ್ ಕ್ಲೋಸ್ ಆಯ್ತು ನೋಡಿ I is equal to BA ಅಂದ್ರೆ ಇದರ ಅರ್ಥ ಏನು B is the inverse of the matrix A ಅಂದ್ರೆ ಸಾರಿ ಇನ್ವರ್ಸ್ ಅಲ್ವಾ A inverse is equal to -1 3 -1 3 minus of half 1 1. ಅರ್ಥ ಆಯ್ತಾ ಇನ್ವರ್ಸ್ Yes, sir. ಗೊತ್ತಾಗ್ತಿದೆಯಾ Yes, sir. ಸ್ಟೆಪ್ಸ್ ನೋಡ್ರಿ ಸ್ಟೆಪ್ಸ್ ನೋಡ್ಕೊಳ್ರಿ ಓಕೆ ಸ್ಟೆಪ್ಸ್ ಏನ್ ಬರ್ಕೊಂಡಿದ್ರಿ ಓದ್ರಿ
ಸ್ಟೆಪ್ಸ್ ನೋಡ್ರಿ, ಸ್ಟೆಪ್ಸ್ ಗೊತ್ತಾಗ್ತಿದ್ಯಾ? Yes, sir. A is equal to IA ಬರ್ಕೋಬೇಕು sir first. ಓದ್ರಿ ಸ್ಟೆಪ್ಸ್. A is equal to IA. ಹಾ, Next I is equal to BA ತರ ಬರ್ಕೋಬೇಕು. ನೆಕ್ಸ್ಟ್ ಓದ್ರಿ ಸ್ಟೆಪ್ಸ್. H- ಸ್ಟೆಪ್ಸ್ 4 ಸ್ಟೆಪ್ಸ್ ಇತ್ತಲ್ಲ? Yes, sir. ಓಕೆ, 4 ಸ್ಟೆಪ್ಸ್ ಓದ್ರಿ. Step 1 A is equal to IA ಬರ್ಕೋಬೇಕು sir. Step 2 apply a series of row operation and convert into I, LHS into I. Step 3 apply the same row operation and convert IA of RHS into BA. We get I is equal to BA. Step 4 A inverse is equal to B. ಇನ್ನೊಂದು ಎಕ್ಸಾಂಪಲ್ ಬರ್ಕೊಂತೀರಾ? Yes, sir. Yes, sir. ಚೇಂಜ್ ಮಾಡ್ತೀನಿ, ನೀವೇ ಮಾಡ್ಬೇಕು ಇದನ್ನ. ನಿಮಗೆ ಒಂದು 2 ಮಿನಿಟ್ಸ್ ಟೈಮ್ ಕೊಡ್ತೀನಿ, ನೋಡೋಣ ಏನ್ ಮಾಡ್ತೀರಿ ಅಂತ ಗೊತ್ತಾಗುತ್ತೆ. ಒಂದು 3 ಮಿನಿಟ್ಸ್ ಟೈಮ್, ನೋಡೋಣ ಏನ್ ಮಾಡ್ತೀರಿ. ಓಕೆ, ಇದನ್ನ ಇಲ್ಲಿ ಇರೇಸ್ ಮಾಡೋಣ. 6th ಅಂತ ಹಾಕೋಣ ನಂಬರ್. ನೀವು ಹಾಕೊಡ್ರಿ ನಂಬರ್. ಫೈಂಡ್ ದ ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್. Find the inverse of the matrix. Three minus one. ಮಾಡಿದ್ರೆಲ್ಲ ಚೆಕ್ ಮಾಡ್ಕೊಡ್ರಿ ಒಂದ್ಸರಿ. 3 minus 1 minus 4 2. 3 minus 1 minus 4 2 by using elementary row operations. ಬರ್ಕೊಂತ ಇದ್ದೀರಾ? Yes, sir. ಪ್ರಾಬ್ಲಮ್ ಓದ್ರಿ. Find the inverse of the matrix 3 minus 1 minus 4 2 by using elementary row operation. Okay. ಇನ್ನೊಂದ್ಸರಿ ನೋಡೋಣ. ಫಸ್ಟ್ ರೋ ಏನಿದೆ ಹೇಳಿ? 3 minus 1 minus 4 2 by using elementary ಮತ್ತೆ row operations. elementary row operation. ಓಕೆನಾ? Yes, sir. Yes. ಕೇಳಿಸ್ತಾ ಇದೆಯಾ? Yes, sir. ನೀವೇ ಮಾಡ್ಬೇಕು, ಇದು ನಿಮಗೆ ವರ್ಕ್ ಇದೆ. ಈಗ ಒಂದು 2 ಮಿನಿಟ್ ಟೈಮ್ ಕೊಡ್ತೀನಿ ನಿಮಗೆ. ಕೇಳಿಸ್ತಾ ಇದೆಯಾ? Yes, sir. Yes, sir. ಓಕೆ, ನೋಡಿ ನಾನು ಈಗ ಸ್ವಲ್ಪ ನೋಡ್ಕೊಡ್ರಿ. ಸ್ಕ್ರೀನಿಗೆ ಬರ್ತೀನಿ, ಎಷ್ಟು ಜನ ಇದ್ದಾರೆ ಚೆಕ್ ಮಾಡೋಣ. ಸರಿ, ಮ್ಯಾಟ್ರಿಕ್ಸ್ ನೋಡ್ಕೊಂಡ್ಬರ್ತೀನಿ ತಡಿ. 3 minus 1 minus 4 2. ಬರ್ಕೊಂಡ್ರ ಎಲ್ಲರೂ? ಎಷ್ಟು ಜನ ಇದಾರಪ್ಪ ಈಗ ನೋಡೋಣ, ಒಂದು ನಿಮಿಷ. ಓಕೆ, 14 ಜನ ಇದ್ದಾರೆ. ಶ್ರೀ, ರಿಯಾನಾ, ಬಾನು, ವಿನುತಾ ಸಿ. ವಿನುತಾ ಸಿ ಕೇಳಿಸ್ತಾ ಇದೆಯಾ? ಭೂಮಿಕಾ KR, ದರ್ಶಿನಿ, ಬಿಂದಿಕಾ, ಕಾವ್ಯ K, ಶಾರದಾ, ಓಕೆ, ಸರ್ವಮಂಗಳ. Yes, sir. ಬರ್ಕೊಂತ ಇದ್ದೀರಾ? Yes, sir. ಮಾಡ್ತಾ ಇದ್ದೀರಾ? ಬರೀ ಬರ್ಕೊಂತ ಇದ್ದೀರಾ? ಮಾಡ್ತಿದ್ದೀನಿ ಸರ್. ಓಕೆ, ವಿನುತಾ ಸಿ ನೋಡ್ರಿ, ಕೆಲವರು ಮಾತಾಡ್ಸಕ್ ಟ್ರೈ ಮಾಡ್ತಾರೆ ಇಲ್ಲಿ. ವಿನುತಾ ಸಿ ಮೈಕ್ ಆನ್ ಮಾಡ್ಕೊಂಡ್ರಿ. ಪ್ರಾಬ್ಲಮ್ ಸಪೋರ್ಟ್ ಮಾಡಿದ್ರ? ಈಗ ಎಷ್ಟು ಪ್ರಾಬ್ಲಮ್ಸ್ ಮಾಡಿಸಿದೀವಿ ಸರ್? ಹುಷಾರಿದ್ದಿಲ್ಲ ಸರ್, ಇವತ್ತು ಜಾಯ್ನ್ ಆಗಿದ್ದೀನಿ. ಇರ್ಲಿ, ನೀವು ರೆಕಾರ್ಡಿಂಗ್ ಸೆಕ್ಷನ್ ಅಲ್ಲಿ ನೋಡ್ರಿ. ಮತ್ತೆ ಎಲ್ಲ ಕ್ಲಾಸು ಬೇಕಾದ್ರೆ ತಪ್ಪಿಸ್ಬೇಡ್ರಿ ವಿತೌಟ್ ರೀಸನ್. ಓಕೆ, ಈ ಪ್ರಾಬ್ಲಮ್ ನೋಡೋಣ. ಈಗ ಪ್ರಾಬ್ಲಮ್ ಬರೋಣ. ಸೊ given matrix can be written as IA na.
ನೋಡ್ಬಿಡಿ, ಇದು ಇವತ್ತಿನ ಕ್ಲಾಸ್ ಲಾಸ್ಟ್ ಮಾಡ್ಬಿಡ್ರಿ ಇನ್ನೊಂದ್ಸರಿ. ಐ ಆಮ್ ಟೆಲ್ಲಿಂಗ್ ಸ್ಟೆಪ್ ಬೈ ಸ್ಟೆಪ್. ಸೊ ಇದಿಷ್ಟು ನೀವು ಇನ್ನೊಂದ್ಸರಿ ಪ್ರಾಕ್ಟೀಸ್ ಮಾಡ್ಬೇಕು. ಫಸ್ಟ್ ಪೇಪರ್ ಇಟ್ಕೊಳ್ರಿ, ವರ್ಕ್ ಮಾಡ್ರಿ, 1 or 2 times ಪ್ರಾಕ್ಟೀಸ್ ಮಾಡ್ರಿ. ಸೊ ವಿಲ್ ಗೆಟ್ ಪರ್ಫೆಕ್ಟ್. ಓಕೆ, ಮ್ಯಾಟ್ರಿಕ್ಸ್ ಏನ್ ಕೊಟ್ಟಿದ್ದು ಹೇಳಿ, ಲೆಫ್ಟ್ ಹ್ಯಾಂಡ್ ಸೈಡ್ 3 minus 1 minus 4 2 sir. ಓಕೆ ಓಕೆ. ಐ ಏನಿತ್ತು ನೋಡೋಣ, 1 0 0 1. ಈ ಹಂಗೆ ಬರೆಯೋಣ. ಸ್ವಲ್ಪ ಇಲ್ಲಿ ನೋಡಿ, ಕೇರ್ಫುಲ್ ಆಗಿರ್ಬೇಕು ನೀವು, ನಾನು ಹೇಳಿದೀನಿ. ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಬಿಫೋರ್ ಸ್ಟಾರ್ಟಿಂಗ್ ದಿಸ್. ಬರ್ಕೊಂಡ್ರಾ? Yes sir. ನೋಡಿ, ಇದನ್ನ ನೀವು ಯು ಕ್ಯಾನ್ ಬಿಗಿನ್ ಇನ್ ಎನಿ ವೇ. ನೀವು ಏನಾದ್ರು ಬಿಗಿನ್ ಮಾಡ್ರಿ, ಒಟ್ನಲ್ಲಿ ನಮಗೆ 1 0 0 1 ಆಗ್ಬೇಕಷ್ಟೇ. ಸ್ಟಾರ್ಟ್ ಮಾಡಲ್ಲ ನಾನೀಗ. ನೋಡಿ, ಇಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ, ಅರ್ಥ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ. ಸೊ ಐ ವಿಲ್ ಇಂಟರ್ಚೇಂಜ್ ಫಸ್ಟ್ ರೋ ಅಂಡ್ ಸೆಕೆಂಡ್ ರೋ. ನೋಡೋಣ, ನಿಮಗೆ ಇದು ಅವಕಾಶ ಇದೆಯಲ್ಲ. ಸೊ ನಿನ್ನೆ ನಾವು ಹೇಳಿದ್ವಿ, ಎಲಿಮೆಂಟರಿ ರೋ ಆಪರೇಷನ್ ಮಾಡುವಾಗ ಯು ಕ್ಯಾನ್ ಇಂಟರ್ಚೇಂಜ್ ಎನಿ 2 ಕಾಲಮ್ಸ್ ಆರ್ ರೋಸ್ ಅಂತ ಹೇಳಿದ್ವಿ. ಹಾಗಾದ್ರೆ ಏನಾಯ್ತು ಇದು, ಈ ಸ್ಟೆಪ್ ಏನಾಯ್ತು ನೋಡೋಣ. ಇಸ್ ಈಕ್ವಲ್ ಟು ಎ, ಬರ್ಕಂತ ಇದೀರಾ? ಸೊ -4 2, ಓಕೆನಾ? Yes sir. -4 2, Yes, ಆಮೇಲೆ 3 -1 ಇಲ್ಲಿ ಏನಾಗಬೇಕಿದು 0 1, ಇದೇನಾಗಬೇಕು 1 0ನಾ? ಇದು ಇರ್ಲಿ ಫಸ್ಟ್ ಗೆ. yes sir. ಓಕೆನಾ? ಫಸ್ಟ್ ರೋ ಅಂಡ್ ಸೆಕೆಂಡ್ ರೋ ಇಂಟರ್ಚೇಂಜ್ ಮಾಡಿದೀನಿ. ನೆಕ್ಸ್ಟ್ ನೋಡಿ, ಫಸ್ಟ್ ರೋ ನಲ್ಲಿ ನೋಡ್ರಿ, ಇಲ್ಲಿ ಫಸ್ಟ್ ರೋ ನಲ್ಲಿ -4 ಇದೆ ಅಲ್ವಾ? ಆ ಮೈನಸ್ ಬೇಡ ಅಂದ್ರೆ ಏನ್ ಮಾಡ್ಬೋದು, R1 ಮಲ್ಟಿಪ್ಲೈ ಮಾಡ್ಬೋದಲ್ಲ. R1 ಚೇಂಜಸ್ ಟು -1 R1 ಅಂದ್ರೆ ಮಲ್ಟಿಪ್ಲೈ ಎವ್ರಿ ಎಲಿಮೆಂಟ್ ಆಫ್ ಫಸ್ಟ್ ರೋ ಬೈ ನೆಗೆಟಿವ್ -1. ಅವಾಗ ಇದೇನಾಯ್ತು ನೋಡೋಣ. ಸೆಕೆಂಡ್ ರೋ ಹಂಗೆ ಬರೆಯೋಣ. ಸೆಕೆಂಡ್ ರೋ ಡಿಸ್ಟರ್ಬ್ ಮಾಡಿಲ್ಲ, ಐ ಆಮ್ ರೈಟಿಂಗ್ ಇಟ್ ಆಸ್ ಇಟ್ ಈಸ್. ನೋಡಿ, ಮಲ್ಟಿಪ್ಲೈ ಎವ್ರಿ ಎಲಿಮೆಂಟ್ ಆಫ್ ಫಸ್ಟ್ ರೋ ಬೈ -1. ಅವಾಗ -4 into -1 ಪಾಸಿಟಿವ್, -1 into 2 ನೆಗೆಟಿವ್, -2 ಆಯ್ತು. ಈ ಕಡೆ ಇದು 0ನೇ, ಸೊ ಇದು -1. ಆಯ್ತಾ? ಕರೆಕ್ಟ್ ಇದೆಯಾ? Yes sir. ಮಲ್ಟಿಪ್ಲೈ ಎವ್ರಿ ಎಲಿಮೆಂಟ್ ಆಫ್ ಫಸ್ಟ್ ರೋ ಬೈ -1 ಅದನ್ನ ಮಾಡಿದ್ರೆ ಈ ತರ ಬರ್ತದೆ. ಸೊ ನೆಕ್ಸ್ಟ್ ಏನ್ ಮಾಡ್ಬೋದು ನೋಡ್ರಿ, ಈಗ ಈಸಿಯಾಗಿ ಇದನ್ನ 1 ರಿಡ್ಯೂಸ್ ಮಾಡ್ಬೋದು ನೀವು. ಅಂದ್ರೆ R1 ಚೇಂಜಸ್ ಟು R1 - R2 ಅಲ್ವಾ? ಈಸಿ ಇದು. ಅವಾಗ ಅದಕ್ಕೆ ನಾನು ಇದೆಲ್ಲ ಮಾಡಿದ್ದು. ನೋಡಿ, R1 R2 ಇಂಟರ್ಚೇಂಜ್ ಮಾಡೋ ಉದ್ದೇಶ ಏನಂದ್ರೆ ಈ ತರ ಮಾಡ್ಕೊಂಡ್ರೆ ಇದು ಈಸಿ ಆಗುತ್ತೆ. R1 ಮೇಲೆ ಅಪ್ಲೈ ಮಾಡೋಣ. ಸೊ R1 ಮೇಲೆ ಅಪ್ಲೈ ಮಾಡಿದ್ರೆ ಏನಂತಿದು, R2 ಹಂಗೆ ಬರೆಯೋಣ ಅಲ್ವಾ? ಸೆಕೆಂಡ್ ರೋ 3 -1, ಆಮೇಲೆ ಇದೇನಾಯ್ತು 1 0. ಕರೆಕ್ಟಾ? Yes sir. Yes sir. 1 0. ಈಗ ನೋಡಿ, ಫಸ್ಟ್ ರೋ ಮೈನಸ್ ಸೆಕೆಂಡ್ ರೋ ಮಾಡೋಣ. 4 - 3 ಎಷ್ಟಾಯ್ತು? 1. Yes sir. ಆಮೇಲೆ -2 1 ಇದೆ, ಅದ್ ನೋಡ್ಕೊಡ್ರಿ. -2 ಮೈನಸ್ ಆಫ್ -1, ಇದು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಇಲ್ಲಿ ನೆಗೆಟಿವ್ ಎಲಿಮೆಂಟ್ ಇದೆ. ಸೊ ಅಲ್ಲಿಗೆ -2 + 1, ಅಲ್ಲಿಗೆ ಏನಾಯ್ತು -1 ಆಗುತ್ತೆ. ಸೊ -1 ಬರಿಲ್ಲ, ಇಲ್ಲಿ 1 -1. ಇದು ರೈಟ್. ಅರ್ಥ ಆಯ್ತಾ? Yes sir. ಸಾರಿ, ಲೆಫ್ಟ್ ಹ್ಯಾಂಡ್ ಸೈಡ್. ಓಕೆ, ರೈಟ್ ಹ್ಯಾಂಡ್ ಸೈಡ್ ಏನ್ ಬರ್ತದೆ ನೋಡ್ರಿ. 0 - 1 ಅಂದ್ರೆ -1, ಆಮೇಲೆ -1 - 0 ಅಂದ್ರೆ -1. ಕರೆಕ್ಟ್ ಆಯ್ತಾ? Yes sir. ಇಷ್ಟು 1 ಆಪರೇಷನ್. ಈಗ ನೋಡ್ರಿ ಏನೇನ್ ಮತ್ತೆ ಬಾಕಿ ಇದೆ ನೋಡೋಣ. ಕ್ಯಾನ್ ವಿ ರೆಡ್ಯೂಸ್ ದಿಸ್ ಟು 0? ಸೆಕೆಂಡ್ ರೋ ಫಸ್ಟ್ ಎಲಿಮೆಂಟ್ 3 ಇದೆಯಲ್ಲ, ಅದನ್ನ 0 ಮಾಡ್ಕೋಬೇಕಂದ್ರೆ ಸೆಕೆಂಡ್ ರೋ ಮೇಲೆ ಅಪ್ಲೈ ಮಾಡಿ. R2 ಚೇಂಜಸ್ ಟು ಎಲಿಮೆಂಟ್ಸ್ ನೋಡಬಾರ್ದು, ಜಸ್ಟ್ ಯು ಅಬ್ಸರ್ವ್ ದ ಫಸ್ಟ್ ಎಲಿಮೆಂಟ್ಸ್. 1 0 0 1 ಆಗ್ಬೇಕು. ಸೊ ಇದು 0 1 ಆಗ್ಬೇಕಾದ್ರೆ ಸಪ್ರೇಟ್ ಮಾಡ್ಬೇಕಲ್ವಾ? R2 ಮೈನಸ್ ಏನ್ ಮಾಡ್ತೀರಿ ಹೇಳಿ ಆಪರೇಷನ್? R2 ಮೈನಸ್ 3R1 3R1 ಮಾಡ್ಬೇಕು. R2 ಮೈನಸ್ 3R1 ಮಾಡ್ಬೇಕು. ಅವಾಗ ಇದು 0 ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಮೂವ್ ಆಗ್ತೀನಿ ನೋಡಿ. R2 ಅಂತಂದ್ರೆ ನೀವು ಫಸ್ಟ್ ರೋ ಹಂಗೆ ಬರೀರಿ, ಇಂಟು ಎ ಹಾಗೆ ಇರ್ತದೆ. R1 let us keep this as it is. 1 - 1 -1 ಹಂಗೆ ಬರೆಯೋಣ. ಓಕೆ, -1. ಹೇಳಿ ಈಗ ಸೆಕೆಂಡ್ ರೋ ಏನಾಗಬೇಕು? R2 - 3R1 ಅಲ್ಲ? R2 - 3R1 ಅಬ್ಸರ್ವ್ ಮಾಡ್ರಿ. 3 ಇದೆಯಾ ಫಸ್ಟ್? 3 - 3 ಟೈಮ್ಸ್ R1 ಅಂದ್ರೆ 1,
ಅಲ್ಲಿಗೆ 3 ಮೈನಸ್ 3 ಏನ್ ಹೇಳಿ 0 ಕರೆಕ್ಟಾ 0 Yes, sir. ಸರಿ ಇದೆಯಾ ನೆಕ್ಸ್ಟ್ ಎಲಿಮೆಂಟ್ ಹೋಗ್ರಿ ಹಂಗೆ ನೋಡಿ ಎಲ್ಲ ಎಲಿಮೆಂಟ್ ಅಪ್ಲೈ ಮಾಡ್ಬೇಕು ಅಂತ ಹೇಳಿದ್ ನಾನು -1 ಅದ್ರ ಮೇಲೆ ಮತ್ತೆ -1 ಇದೆ -1 ಓಕೆ -1 ಮೈನಸ್ ಆಫ್ 3 ಟೈಮ್ ಏನಿದೆ -1 ಮೇಲೆ ಮತ್ತೆ -1 Yes, sir. Yes, sir. ಅಲ್ಲಿಗೆ -1 -3 -1 plus 3 2 ನಾ Yes, sir. Yes, sir. ಎಸ್ 2 ಆಯ್ತು ಇನ್ನ ಎಲಿಮೆಂಟ್ ಉಳಿದವು ರೈಟ್ ಹ್ಯಾಂಡ್ ಸೈಡ್ ಬಲಗಡೆ ಅದಕ್ಕೆ ನೋಡ್ಬಿಡ 1 ಇದೆ ಅಲ್ವಾ Yes, sir. 1 minus 3 times ಏನು -1 Minus 1. Yes, sir. ಅಲ್ಲಿಗೆ 1 plus 3 ಎಷ್ಟಾಯ್ತು 4 ಆಯ್ತು 4. ಓಕೆನಾ 4 ಆಯ್ತು ಇನ್ನೊಂದು ಎಲಿಮೆಂಟ್ ಉಳ್ಕೊಂತು ಅದನ್ನ ನೋಡ್ಬಿಡೋಣ ಏನ್ ಬರುತ್ತೆ ಅಂತ ಏನ್ ಹೇಳ್ರಿ ಅದು ಎಲಿಮೆಂಟ್ ಅದ ನೆಕ್ಸ್ಟ್ ಇರೋದು 0 ನಾ Yes, sir. 0 minus minus 3 times 3. ಏನದು Minus -1. 1. Yes. 3 times -1 -1 ಅಲ್ಲಿಗೆ 0 plus 3 ಏನಾಯ್ತು 3 ನಾ 3. Yes, sir. 3 ಆಯ್ತು ಇಷ್ಟು ನೀವು ರಫ್ ವರ್ಕ್ ಇದೆಲ್ಲ ನೀವು ತೋರಿಸ್ತಿದ್ದೀನಿ ಅಷ್ಟೇ ಈಗ ಇನ್ನೇನು ಕೆಲಸ ಮಾಡೋಕೆ ಹೇಳ್ರಿ ನೀವು ಯಾವ್ದ್ರ ಮೇಲೆ ಅಪ್ಲೈ ಮಾಡ್ತೀರಿ ನೋಡಿ ಈಗ ಸೆಕೆಂಡ್ ರೋ ಮೇಲೆ ನೋಡ್ಕೊಡ್ರಿ ಸೆಕೆಂಡ್ ರೋ ಮೇಲೆ ಇಲ್ಲಿ 2 ಇದೆಯಲ್ಲ ಇಲ್ಲಿ ಸೆಕೆಂಡ್ ರೋ ಅಲ್ಲಿ 2 ಯು ಹ್ಯಾವ್ ಟು ರೆಡ್ಯೂಸ್ ದಟ್ ಟು 1 ಅಲ್ಲಿಗೆ R2 ಚೇಂಜಸ್ ಟು ನಾನು ಹೇಳಿದ್ನಲ್ಲ ರೆಸಿಪ್ರೋಕಲ್ ವಾಟ್ ಇಸ್ ದ ರೆಸಿಪ್ರೋಕಲ್ ಆಫ್ 2 half R2 ಕರೆಕ್ಟಾ R2 changes to half R2 ಮಾಡ್ಕೊಡ್ರಿ so we'll reduce this so first row ಹಂಗೆ ಬರೆಯೋಣ 1 minus 1 right hand side -1 ಕರೆಕ್ಟಾ Yes, sir. multiply every element of second row by 1/2 ಬರ್ತೀನಿ ನೋಡ್ರಿ ಈಗ 0 into half 0 ಚೇಂಜ್ ಆಗಲ್ಲ ಈಗ half into 2 next element half into 2 to cancel ಎಷ್ಟು ಬಂತು 1 1. ನೆಕ್ಸ್ಟ್ ಈ ಕಡೆ ಏನಿದೆ 4 ಇದೆ ತೋರಿಸ್ತಾ ಇದೀನಿ ನೋಡಿ Yes. 4 into half ಅಂದ್ರೆ 2 ನಾ Yes, sir. Yes, sir. ನೆಕ್ಸ್ಟ್ ಎಲಿಮೆಂಟ್ ಏನಿದೆ ನೋಡ್ರಿ 3 ನಾ 3 ಇದಲ್ಲ ಎಲಿಮೆಂಟ್ Yes, sir. 3 ಅಂದ್ರೆ half into 3 ಅಂದ್ರೆ ಏನು 3/2 3/2. ಓಕೆನಾ 3/2 ಸರಿನಾ ಕರೆಕ್ಟಾ ತೋರಿಸ್ತಾ ಇದೆಯಾ ಇನ್ನೊಂದ್ ಸ್ಟೆಪ್ ಲಾಸ್ಟ್ ಸ್ಟೆಪ್ ಹೇಳ್ರಿ ನೋಡೋಣ ಈಗ 1 ಆಯ್ತು ಇದು 0 ಆಗ್ಬೇಕು ನೋಡ್ರಿ ಈಗ 0 ಆಗ್ಬೇಕಂದ್ರೆ R1 ಚೇಂಜಸ್ ಟು ಏನ್ ಮಾಡ್ತೀರಿ ಹೇಳಿ ಆಪರೇಷನ್ ಹೇಳಿ ಆಪರೇಷನ್ R1 plus 1. ಕರೆಕ್ಟ್ ಅವೆರಡು ಆಡ್ ಮಾಡ್ಬೇಕು R1 plus R2 ಹಾಗಾದ್ರೆ ಅವರ್ ಲಾಸ್ಟ್ ಸ್ಟೆಪ್ ಶುಡ್ ಬಿ ದಿಸ್ ನೋಡಿ ಈಗ ಸೆಕೆಂಡ್ ರೋ ರೈಟ್ ಸೆಕೆಂಡ್ ರೋ ಆಸ್ ಇಟ್ ಈಸ್ ಸೆಕೆಂಡ್ ರೋ ಆಲ್ರೆಡಿ ನಿಮ್ದು ರೆಡ್ಯೂಸ್ ಆಗ್ಬಿಟ್ಟಿದೆ ನೀವೇನು ಅದನ್ನ ಡಿಸ್ಟರ್ಬ್ ಮಾಡೋ ಹಾಗಿಲ್ಲ 3/2 ರೈಟ್ ಇಟ್ ಆಸ್ ಇಟ್ ಈಸ್ ನೋಡಿ ಫಸ್ಟ್ ಬರ್ತೀನಿ ಈಗ 1 R1 plus R2 ಅಂದ್ರೆ ಅರ್ಥ ಏನು ವಿ ಆರ್ ಆಡಿಂಗ್ ದ ಎಲಿಮೆಂಟ್ಸ್ ಆಫ್ ಫಸ್ಟ್ ರೋ ಅಂಡ್ ಸೆಕೆಂಡ್ ರೋ 1 plus 0 1 ಓಕೆನಾ ಆಮೇಲೆ -1 plus 1 ದಟ್ ಬಿಕಮ್ಸ್ ವಾಟ್ 0 ಓಕೆನಾ ರೈಟ್ ಹ್ಯಾಂಡ್ ಸೈಡ್ ಹೇಳಿ -1 plus 1 Plus -1 plus 2 ಅಂದ್ರೆ 1 2. 1. ನೆಕ್ಸ್ಟ್ ಎಲಿಮೆಂಟ್ ಇದೆ ಮಾಡ್ತೀನಿ ಅದನ್ನ -1 plus 3/2 ಇಲ್ಲಿ ತೋರಿಸ್ತೀನಿ ನೋಡ್ರಿ -1 plus 3/2 ಇದು ಫಸ್ಟ್ ರೋ ನಲ್ಲಿ ಎಲಿಮೆಂಟ್ ಪ್ಲಸ್ ಇದು ಸೆಕೆಂಡ್ ರೋ ನಲ್ಲಿ ಎಲಿಮೆಂಟ್ ಸೊ ಮಲ್ಟಿಪ್ಲೈ ಎವ್ರಿ ಎಲಿಮೆಂಟ್ ಬೈ 2 LCM ತಗೊಂತೀವಲ್ಲ LCM 2 ನ -1 into 2 ಅಂದ್ರೆ -2 ಪ್ಲಸ್ 3/2 into 2 LCM ಮಲ್ಟಿಪ್ಲೈ ಮಾಡಿ 3 ಬರುತ್ತೆ -2 plus 3 divided by 2 ಅಲ್ಲಿಗೆ -3 plus -2 plus 3 divided by 2 ಅಂದ್ರೆ ಎಷ್ಟಾಯ್ತು ಹಾಫ್ ಹಾಫ್ ಅಲ್ವಾ Yes, sir. yes ನೋಡಿ ಫಿಲ್ ಅಪ್ ಮಾಡಿದೀನಿ ಅಂತ ನಿಮಗೆ ಈಗ ಲೆಫ್ಟ್ ಹ್ಯಾಂಡ್ ಸೈಡ್ Yes, sir. I is equal to BA. This implies B is the inverse of A. What is your inverse? ಹೇಳ್ರಿ inverse ಏನ್ ಬಂತು ಇದೇ ತಾನೇ inverse ನಿಮ್ದು this is your inverse Yes, sir. ಹೇಳ್ತೀರಾ 1 read the inverse 1 half 2 3/2. yes this is the inverse of the given matrix
ಬರ್ಕೊಂಡ್ರ ಎಲ್ಲ Yes, sir. ಎಸ್ ಅದಕ್ಕೆ ನೋಡ್ರಿ ಫಸ್ಟ್ ಸ್ಟೆಪ್ ಏನ್ ಮಾಡಿದ್ವಿ ನಾವು ಒಂದ್ಸಲ ನೋಡ್ತೀವಿ ನೋಡ್ರಿ. ಫಸ್ಟ್ ಸ್ಟೆಪ್ ನೋಡ್ರಿ ಇದಲ್ವಾ ನಾವು ಮಾಡಿದ್ವಿ R1 ಅಂಡ್ R2 ಇಂಟರ್ಚೇಂಜ್ ಮಾಡಿದ್ವಲ್ಲ ನಾವು. ವಿತೌಟ್ ಡೂಯಿಂಗ್ ದಿಸ್ ನೀವು ನಿಮ್ದೇ ಆದ ಎಲಿಮೆಂಟರಿ ರೋ ಆಪರೇಷನ್ ಯೂಸ್ ಮಾಡ್ರಿ, ಯು ವಿಲ್ ಗೆಟ್ ದ ಸೇಮ್ ಆನ್ಸರ್. ಬಟ್ ನಾನು ಈ ತರ ಮಾಡಿದೀನಿ, ನಾವ್ ಹೆಂಗ್ ಮಾಡಿಸ್ತೀವಿ ಹಂಗೆ ಮಾಡ್ಬೇಕಂತ ಏನಿಲ್ಲ. ಸೊ ಯು ಡೂ ಯುವರ್ ಓನ್ ಎಲಿಮೆಂಟರಿ ರೋ ಆಪರೇಷನ್ಸ್, ಬಟ್ ಫೈನಲ್ ಆನ್ಸರ್ ಶುಡ್ ಬಿ ಸೇಮ್. ಓಕೆನಾ? R1 ಮತ್ತೆ ಮಲ್ಟಿಪ್ಲೈ ಮಾಡಿದ್ವಿ -1 into R1. Then we have applied sequence of row operations and got the inverse as 1/2 to 3/2. ಓಕೆನಾ? Yes, sir. ಎಸ್ ಓಕೆ. ಸೊ ನೆಕ್ಸ್ಟ್ ಫಿಸಿಕ್ಸ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಸೊ ವಿ ಶಾಲ್ ಎಂಡ್ ದ ಕ್ಲಾಸ್. ಮಾಡ್ತೀರಾ? ಅಪ್ಡೇಟ್ ಮಾಡ್ತೀರಾ ನೋಟ್ಸ್ ಎಲ್ಲ? Yes, sir. ಅರುಣ್ ಕುಮಾರ್ ಈಗ ಬಂದ್ಯಾ? ಇಲ್ಲ ಸರ್, ಬಾಳ ಹೊತ್ತಾಯ್ತು ಬಂದು. ಎಲ್ಲ ಬರ್ಕೊಂಡ್ಯಾ? ಬಂದಿತ್ತು. ಎಸ್ ಸರ್, ಬರ್ಕೊಂಡ್. ಓಕೆ. ಪ್ರಾಬ್ಲಮ್ಸ್ ಬರ್ಕೊಂಡ್ಯಾ? ಎಸ್ ಸರ್. ಎಸ್ ಸರ್. ಎಸ್, ಎಲ್ಲ ಅಪ್ಡೇಟ್ ಮಾಡ್ಬೇಕು. ಇನ್ನೊಂದ್ಸರಿ ನೋಡ್ರಿ, ರಫ್ ವರ್ಕ್ ಅಲ್ಲಿ ಮಾಡ್ರಿ. ಲೈವ್ ಕ್ಲಾಸ್ ಜಾಯಿನ್ ಆಗ್ತಿರಲ್ಲ, ರಫ್ ವರ್ಕ್ ಅಲ್ಲಿ ಮಾಡ್ಕೊಳ್ರಿ. ಆಮೇಲೆ ಪ್ರಾಕ್ಟೀಸ್ ಮಾಡಿ ಆದ್ಮೇಲೆ ಬರ್ಕೊಡ್ರಿ, ಪ್ರಾಕ್ಟೀಸ್ ಆಗುತ್ತೆ. ಓಕೆ, ಲೆಟ್ ಅಸ್ ಎಂಡ್ ಟುಡೇಸ್ ಕ್ಲಾಸ್. ಮತ್ತೆ ನೆಕ್ಸ್ಟ್ ನೀವು ಎಲ್ಲ ಟೈಮ್ ಟೇಬಲ್ ಅಪ್ಡೇಟ್ ಮಾಡಿದೀವಿ, ಅದ್ರ ಪಕ್ಕ ಜಾಯಿನ್ ಆಗಿ. Yes, sir. ಓಕೆ.